ಹಾಯ್ ಗಾಯ್ಸ್, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಫಂಕ್ಷನ್ಸು ಯಾವ ರೀತಿ ವರ್ಕ್ ಆಗುತ್ತೆ ಈಸಿಯೆಸ್ಟ್ ವೇಯಲ್ಲಿ ನಾವು ಕಲ್ತಿದ್ದೀವಿ. ಇನ್ನೊಂದ್ಸತಿ ಅದನ್ನು ರಿವೈಸ್ ಮಾಡ್ಕೊಳ್ಳೋಣ. ಫಸ್ಟು ಫಂಕ್ಷನ್ ನಾವು ಬರ್ಕೊಬೇಕಂದ್ರೆ ಫಂಕ್ಷನ್ ಏನಕ್ಕೆ ಬರ್ಕೊಬೇಕಪ್ಪ ಅಂತಂತಂದರೆ ನಾನು ನಿಮ್ಗೆ ಹೇಳಿದೆ. ಇವಾಗ ಫಸ್ಟ್ ಲೈನ್ ಅಲ್ವಾ, ನೋಡಿ ಇಲ್ಲಿ ನಾನು ತೊಗೊಂಬರ್ತಾಯಿದ್ದೀನಿ, ನೋಟ್ಪ್ಯಾಡಾಗಿ ತೋರಿಸ್ತಾಯಿದ್ದೀನಿ. ಫಸ್ಟ್ ಲೈನು, ಸೆಕೆಂಡ್ ಲೈನ್, ಥರ್ಡ್ ಲೈನ್. ಇವಾಗ ನಾವು ಇದರೊಳಗೆ ನಾನು ಇದರಲ್ಲಿ ಏನಂತ ಹೇಳಿದ್ನಪ್ಪ, ಇವಾಗ ಇಂಟರ್ಪ್ರಿಟರ್ ಬಂದು ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್ ಆಗೋದು ಅಂತ ಹೇಳಿದೆ. ಅಂದರೆ ಪೈಥನ್ನ ಒಳಗಡೆ ಇರೋ ಕೋಡ್, ಇವಾಗ .py ಇದು ಪೈಥನ್ ಫೈಲ್ ಅಂತ ನಾವು ಬರ್ಕೊಂತಿರೋದಲ್ವ, ಹಿಂಗೆ py ಅಂತ ಬರೆದು ಇದರಿಂದ ನೇಮ್ ಏನು ಅಂತ ಕೊಡ್ತೀನಿ. ಇದನ್ನು ಪೈಥನ್ ಫೈಲ್ ಅಂತ ನಾನು ನಿಮ್ಗೆ ಅರ್ಥ ಆಗೋಸ್ಕರ ಬರೀತೀನಿ. ಈಗ ಈ ಪೈಥನ್ ಫೈಲ್ ಒಳಗಡೆ ನಾನು ಏನು ಬರೆದೆ, ಒಂದು ಅರೇನ ಹಾಕ್ಕೊಂಡೆ, ಅರೇ ಅಂತ ಲೀಸ್ಟ್ನ ಇಟ್ಕೊಂಡೆ, ಲೀಸ್ಟ್ ಡೇಟಾ ಅಂತ ಇಟ್ಕೊಂಡೆ. ಈ ಥರ ಇಟ್ಕೊಂಡೆ. ಇದನ್ನು ಮತ್ತೆ ನಾನು ಈ ಲೀಸ್ಟ್ ಡೇಟಾದೊಳಗಡೆ ಆಕ್ಸೆಸ್ ಮಾಡಿದೆ, ಮತ್ತು ಪ್ರಿಂಟ್ ಮಾಡಿದೆ ಯಾವುದನ್ನ, ಲೀಸ್ಟ್ ಅಂಡರ್ಸ್ಕೋರ್ ಡೇಟಾನ ಅಲ್ವಾ. ಇವಾಗ ನಾನು ಈ ಥರ ಹಿಂಗೆ ಮಾಡಿದಾಗ ಇವಾಗ 4 to 6 ಇರೋದು ಹೆಂಗೆ ರನ್ ಆಗ್ತಾಯಿದೆ ಅಂತಂದರೆ ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್ ಆಗುತ್ತೆ. ಅಂದರೆ ನನಗೆ ಇವಾಗ ಇದು ಒಂದೇ ಸತಿ ನನಗೆ ಎಕ್ಸಿಕ್ಯೂಷನ್ ನಡೀಬಾರ್ದು, ಇದಕ್ಕೊಂದು ಕಂಟ್ರೋಲನ್ನು ನಡಿಬೇಕು ಅಂತ ಹೇಳಿದೆ. ಏನಂತ, ನಾನು ಆ ಫಂಕ್ಷನ್ ಅನ್ನೋದನ್ನ ರನ್ ಮಾಡಿದಾಗ ಮಾತ್ರ ನನಗೆ ಅವಶ್ಯಕತೆ ಇಲ್ಲ. ಇವಾಗ ಇದಿಷ್ಟು ಕಂಪ್ಲೀಟ್ ರನ್ ಆಗೋಂಥ ಅವಶ್ಯಕತೆ ಇಲ್ಲ. ಒಂದು ಪರ್ಟಿಕ್ಯುಲರ್ ಟೈಮಿಗೆ ಮಾತ್ರ ನನಗೆ ಇದು ಎಕ್ಸಿಕ್ಯೂಷನ್ ಆಗಬೇಕು ಅಂತ ಹೇಳಿದೆ. ಅದಕ್ಕೆ ಏನಂತ ಹೇಳಿದೆ, ಯಾವ ಕಾನ್ಸೆಪ್ಟ್ ಹೇಳ್ಕೊಟ್ಟೆ ನಾನು, ಫಂಕ್ಷನ್ ಅಂತ ಹೇಳ್ಕೊಟ್ಟೆ. ಫಂಕ್ಷನ್ ಕಾನ್ಸೆಪ್ಟ್ನ ಹೇಳ್ಕೊಟ್ಟೆ. ಫಂಕ್ಷನ್ ಯಾವ ಥರ ಡಿಫೈನ್ ಮಾಡೋದಂದರೆ, ಯಾವ ಥರ ಬರೀಬೇಕಪ್ಪ ಅಂದರೆ, DEF ಅಂತ ಬರೆದು ಈ ಕೀಬೋರ್ಡ್ ಒಳಗಡೆ, ಅಂದರೆ ಈ ಕೀಬೋರ್ಡ್ನ ಬರೆದು ಇದ್ರ ಮುಂದೆ ಬರೋದು ಫಂಕ್ಷನ್ ನೇಮ್ ಅಂತ ಕರೀತಾರೆ. ನಾನಿವಾಗ ಇದನ್ನು ಲೀಸ್ಟ್ ಡೇಟಾ ಅಂತ ಫಂಕ್ಷನ್ ಅಂತ ಬರ್ಕೊಂಡೆ. ಈ ಪ್ಯಾರಂಥಿಸಿಸ್ ಬರೀಬೇಕು, ಇದು ಇಂಪಾರ್ಟೆಂಟ್, ಸರಿನಾ. ಮತ್ತು ಕೋಲನ್ ಬರೀಬೇಕು. ಇದಾದಮೇಲೆ ನೆಕ್ಸ್ಟ್ ಎಂಟರ್ ಹೊಡೆದ್ರೆ 11 ಲೈನ್ ಒಳಗಡೆ 4 ಸ್ಪೇಸಸ್ನ ನಾವು ಬಿಡಬೇಕು, ಅಥವಾ ಒಂದು ಟ್ಯಾಬ್ ಸ್ಪೇಸ್ನ ಬಿಡಬೇಕು. ಅದು ಎಲ್ಲ ಅಂದರೆ ಫಂಕ್ಷನ್ ಆದಮೇಲೆ ಪ್ರತಿಯೊಂದು ಲೈನು ಫಂಕ್ಷನ್ ಒಳಗಡೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದು ಆ ಫಂಕ್ಷನ್ ಒಳಗಡೆ ಇರೋ ಪ್ರತಿಯೊಂದು ಲೈನು ಕೂಡ 4 ಸ್ಪೇಸಿಂದ ಸಪ್ರೇಟಾಗಿ ಬರಬೇಕು. ಅದನ್ನೇನಂತ ಕರೀತಾರೆ, ಈ 4 ಸ್ಪೇಸ್ನ ಅಂತ ಕರೀತಾರಪ್ಪ ಅಂದರೆ ಇಂಡೆಂಟೇಷನ್ ಅಂತ ಕರೀತಾರೆ ಅಂತ ಹೇಳಿದೆ. ಸೊ ಇವಾಗ ಇದ್ರೊಳಗಡೆ ನಾನು ಇದಿಷ್ಟು ಇಡ್ತೀನಿ. ಇದು ಒಂದು ಟ್ಯಾಬ್ ಸ್ಪೇಸ್ ಕೊಡಬೇಕು, ಇದಕ್ಕೊಂದು ಟ್ಯಾಬ್ ಸ್ಪೇಸ್ ಕೊಡಬೇಕು, ಇದಕ್ಕೊಂದು ಟ್ಯಾಬ್ ಸ್ಪೇಸ್ ಕೊಡಬೇಕು. ಇವಾಗ ಇದಿಷ್ಟು ನಾವು ಪೈಥಾನ್ ಫೈಲ್ ಒಳಗಡೆ ಇವಾಗ ಇದ್ರೊಳಗಡೆ ಇಟ್ಟರೆ, ನಾನು ಈ ಫೈಲ್ ಒಳಗಡೆ ಇಟ್ಟರೆ ನಾನು ಏನಾಗ್ತದೆ, ಎಲ್ಲ ರನ್ ಆಗಲ್ಲ. ಇದೊಂದನ್ನು ಮಾತ್ರ ಚೆಕ್ ಮಾಡ್ತೈತೆ, ಅಂದರೆ ಈ ಫಂಕ್ಷನ್ಗೆ ಬರುತ್ತೆ, ಚೆಕ್ ಮಾಡುತ್ತೆ. ಇದ್ರೊಳಗಡೆ ಎಂಟರ್ ಆಗಬೇಕು ನೋಡ್ರಿ, ಇಲ್ಲಿಂದ 11 ಲೈನಿಂದ ಇದಿಷ್ಟು ಎಕ್ಸಿಕ್ಯೂಷನ್ ನಡಿಬೇಕಂತಂದರೆ ಯಾವಾಗ ರನ್ ಆಗ್ತದಪ್ಪ ಅಂತಂತಂದರೆ ನಮ್ಗೆ ಹೇಳ್ಕೊಟ್ಟೆ ಅಂತ, ಇದನ್ನು ಕಾಲ್ ಮಾಡಿದಾಗ, ಕಾಲ್ ಅಂದರೆ ಏನಿಲ್ಲ, ಫಂಕ್ಷನ್ ನೇಮ್ ಏನಿದೆಯೋ ಸೇಮ್ ಅದನ್ನೇ ನೋಡ್ರಿ, ಈ ಪ್ಯಾರಂಥಿಸಿಸ್ ಸೇರಿಸಿ ಸಪ್ರೇಟಾಗಿ ನೀವು ಲಾಸ್ಟ್ ಒಳಗಡೆ ನೀವು ಬರೆದ್ರೆ ಇದನ್ನು ಕಾಲ್ ಮಾಡಿದಾಗ ಮಾತ್ರ ನೋಡ್ರಿ, ಈ ಥರ ಇದನ್ನು ಬರೋದ್ರಲ್ವಾ. ಇದಾದಮೇಲೆ 10ನೇದು ಮುಗಿದಿದ್ದಾದಮೇಲೆ 14ನೇದು ಆದಮೇಲೆ ಈ ಲೈನ್ ಬರೀತಾ ಇದ್ದೀರಲ್ಲ, ಇದನ್ನು ಕಾಲಿಂಗ್ ಅಂತ ಕರೀತಾರೆ. ಇದನ್ನು ಬರೆದಿದ್ದ ತಕ್ಷಣವೇ ಇದರೊಳಗಡೆ ನೋಡ್ರಿ ಇಲ್ಲಿಗೆ ಬರುತ್ತೆ, 10ನೇ ಲೈನಿಗೆ ಬಂದು ಹೌದು ಈ ಫಂಕ್ಷನ್ ಇದೆ ಅಂತ ಹೇಳಿ ಇದರೊಳಗಡೆ ಇರೋ ಲೈನ್ನ ಎಕ್ಸಿಕ್ಯೂಷನ್ ಮಾಡುತ್ತೆ, ಲೈನ್ ಬೈ ಲೈನು, ಸರಿನಾ. ಇದು ಕಾಲ್ ಮಾಡಿದೆ ಅಂತಂತಂದರೆ ಮೀನ್ಸ್ ಇದನ್ನು ಬರ್ದಿಲ್ಲ ಅಂತಂದರೆ ಈ ಫಂಕ್ಷನ್ ಒಳಗಡೆನೂ ಹೋಗಿ ಎಂಟರ್ ಆಗಲ್ಲ, ಅಂದರೆ ಒಳಗಡೆ ಎಂಟರ್ ಆಗೋದೇ ಇಲ್ಲ. ಅದು ಫಂಕ್ಷನ್ ಡೆಫಿನೇಷನ್. ಮತ್ತು ಇದ್ರೊಳಗೆ ನಾವು ಪ್ಯಾರಾಮೀಟರ್ನ ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡಿ ನೋಡಿದ್ರಿ, ಅಂದರೆ ಇಂಡೆಕ್ಸ್ನ ಪಾಸ್ ಮಾಡಿದ್ರಲ್ವ, ನಾವು ಒಂದು ಇಂಡೆಕ್ಸ್ನ ಪಾಸ್ ಮಾಡಿದ್ರಿ, 21 ಇಂಡೆಕ್ಸ್ನ, ಎಷ್ಟೋ ಒಂದು ಇಂಡೆಕ್ಸ್ನ ಆಗ್ತಾಯಿದ್ವಿ, ಇಂಡೆಕ್ಸ್ ಅಲ್ಲ ಐಟಮ್ನ ಪಾಸ್ ಮಾಡಿದ್ದು ನೋಡಿ. ಇವಾಗ ಇಲ್ಲಿ ವ್ಯಾಲ್ಯೂ ಕೊಡ್ತೀನಿ, ಇಲ್ಲಿ ಡೇಟಾ ಕೊಡ್ತಾಯಿದ್ದೀನಿ, ಇಲ್ಲೇನಪ್ಪ ಐಟಮ್ ಅಂತ ಬರೀತಾವನೆ ಅಂತ ನೀವು ತಿಳ್ಕೊಬೋದು. ಬಟ್ ಆದರೆ ನೀವು ಇಲ್ಲಿ ಈ ಥರನೂ ಕೊಡ್ಬೋದು. ನಿಮ್ಗೆ ಇನ್ನೂ ಕನ್ಫ್ಯೂಷನ್ಸ್ ಆದರೆ ಇದನ್ನು ಸಪ್ರೇಟಾಗಿ ಇಟ್ಕೊಡಿ ನೋಡಿ. ಇವಾಗ ಇಲ್ಲಿ ವೇರಿಯಬಲ್ ಕಾಲ್ ಮಾಡ್ತಾಯಿದ್ದೀನಲ್ಲ, ಇದ್ರೊಳಗೆ ನಾನು ಇನ್ಪುಟ್ ಪಾಸ್ ಮಾಡಬೇಕಲ್ಲ, ಇನ್ಪುಟ್ ಪಾಸ್ ಮಾಡಬೇಕಂದ್ರೆ ಅದ್ರ ಮೇಲೆ ಹಾಕ್ಕೊಬೇಕು. ಫಂಕ್ಷನ್ ಎಲ್ಲಿ ಕಾಲ್ ಮಾಡಿರ್ತೀರೋ ಅದ್ರ ಮೇಲೆ ನಾವು ಬರ್ಕೊಬೇಕು. ಇವಾಗ ಐಟಮ್ ಅನ್ನೋದು ನಾನು ಮತ್ತು ಇಲ್ಲಿ ಸೇಮ್ ಏನಿದೆಯೋ ಅದನ್ನೇ ಬರ್ಕೊತೀನಿ ನಾನು, ಸರಿನಾ. ಇಲ್ಲಿ ಆರ್ಗ್ಯುಮೆಂಟ್ ಏನಂತ ಬರೆದಿದ್ದೀರಿ, ಐಟಮ್ ಅಂತ ಬರೆದಿದ್ದೀರಿ.
ಅದನ್ನೇ ಐಟಮ್ ಅಂತ ವೇರಿಯೇಬಲಾಗಿ ಬರ್ಕೊತಿದ್ದೀನಿ. ಮತ್ತು ಇಲ್ಲಿ ಒಂದು ಐಟಮ್ನ ನಾನು ಪಾಸ್ ಮಾಡ್ತೀನಿ. ಈ ಐಟಮ್ನ ನಾನು ಇಲ್ಲಿ ಕೊಡ್ತೀನಿ. ಹಿಂಗೆ ಕೊಟ್ಟರು ಒಂದೇ ನೋಡ್ರಿ, ಇಲ್ಲಿ ಏನು ಕೊಡ್ತಿರೋ ಈ ಪೊಸಿಷನ್ ಒಳಗಡೆ ಏನು ಕೊಡ್ತಿರೋ ಸೇಮ್ ಅದು ಕ್ಯಾಪ್ಚರ್ ಮಾಡುತ್ತೆ. ನೀವು ಏನಾದರೂ ಕೊಡ್ಬೋದು. ಇಲ್ಲಿ ಡೈರೆಕ್ಟ್ ನೀನು ಐಟಮ್ ಅಂತ ಕೊಡ್ತೀರಾ, ಇಲ್ಲಿ ಡೇಟಾ ಅಂತ ನಾವು ಕೊಡು, ಇಲ್ಲಿ ಡೇಟಾ ಪಾಸ್ ಮಾಡು. ಈ ಫಂಕ್ಷನ್ ಕಾಲ್ ಆದಾಗ ಇಲ್ಲಿ ಐಟಮ್ ಅಂತಲೇ ಅದು ಕನ್ಸಿಡರ್ ಮಾಡುತ್ತೆ. ಮೀನ್ಸ್ ಇಲ್ಲಿ ಐಟಮ್ ಅನ್ನ ಆರ್ಗ್ಯುಮೆಂಟರ್ನೇ ಅಂತ ಕನ್ಸಿಡರ್ ಮಾಡುತ್ತೆ. ನೀನು ಇಲ್ಲಿ ಇವಾಗ ಎ ಅಂತ ಕೊಟ್ಟಿದ್ರು ಕೂಡ ಏನಂದ್ರೆ ನೀವು ಅಲ್ಲಿ ಕೊಟ್ಟಿರೋ ಇಲ್ಲಿಂದ ನೀನು ಪಾಸ್ ಮಾಡ್ತಾರೋ ಅಂದರೆ ಪೊಸಿಷನ್ ಥರನೇ ಇವಾಗ ಇವಾಗ ನೋಡ್ರಿ, ಇದಕ್ಕೆ 0 ಪೊಸಿಷನಾ 1 ಪೊಸಿಷನಾ, ಹಂಗೆ ಇಲ್ಲಿ ಇವಾಗ ಇದು ಪೊಸಿಷನು. ಇದ್ರಲ್ಲಿ ಏನು ಬರ್ದಿದ್ದಿ ಅಂತ ನೋಡೋಣ ನಿನಗೆ. ಅದು ಈಗ ನೀನು ಎ ಅಂತ ಬರ್ದಿದ್ರೆ ನೀನು ಏನೇ ಕೊಡ್ಬೇಕಂತ ಏನಿಲ್ಲ, ರೂಲ್ ಏನಿಲ್ಲ, ನೀನು ಏನು ಬೇಕಾದ್ರೂ ಕೊಡ್ಬೋದು. ಇದಕ್ಕೆ ಮ್ಯಾಪ್ ಆಗುತ್ತೆ, ಸರಿನಾ. ನೆಕ್ಸ್ಟು ಇನ್ನೊಂದು ಬಂದಾಗ ಬಿ ಅಂತ ಕೊಟ್ಟರೆ ಇಲ್ಲಿ ಬಿ ನೀನೇನು ಕೊಡಬೇಕು. ಡೇಟಾ 2 ಅಂತ ಕೊಡ್ತೀನಿ ನಾನು ಇಲ್ಲಿ ಇವಾಗ. ಹಿಂಗೆ ಕೊಡಬೇಕು. ಆವಾಗ ಡೇಟಾ ಅನ್ನೋದು ಹೇಗೆ ಮ್ಯಾಪ್ ಆಗುತ್ತೆ, ಡೇಟಾ 2 ಅನ್ನೋದು ಬಿಗ್ ಮ್ಯಾಪ್ ಆಗುತ್ತೆ. ಇದು ಪ್ಯಾರಾಮೀಟ್ರ್ ಕೊಟ್ಟು ಮಾಡೋದು. ಮತ್ತು ಇನ್ನೊಂದು ಏನು ಕಲ್ತ್ರಿ, ಈಗ ಇದ್ರ ಔಟ್ಪುಟ್ ಎಲ್ಲ ಫಂಕ್ಷನ್ ಒಳಗಡೆ ನಮ್ಗೆ ಕೊಡ್ತೈತೆ. ಇಲ್ಲಪ್ಪ ನನಗೆ ಈ ಡೇಟಾ ನಾನು ಈಚೆ ನೋಡಬೇಕು. ಇವಾಗ ಫಂಕ್ಷನ್ ಒಳಗಡೆ ಇದೆ ಡೇಟಾ, ಲೀಸ್ಟ್ ಡೇಟಾ ಅನ್ನೋದು ಫಂಕ್ಷನ್ ಒಳಗಡೆ ಇದೆ. ನಾನು ಇವಾಗ ನೋಡಿ ಈ ಫಂಕ್ಷನಿಂದ ಈಚೆ ನಾನು ಯೂಸ್ ಮಾಡಬೇಕು. ಫಂಕ್ಷನಿಂದ ಈಚೆ ಅಂತಂದರೆ ಇದರಿಂದ ಈಚೆ ಅದು ಈಚೆ ತಗೊಂಬರ್ಬೇಕು. ನಾವು ಇವಾಗ 10ರಿಂದ 14ನೇ ಲೈನಿಂದ ಈಚೆ ಅಲ್ಲ ಆ ಡೇಟಾನ ತಗೊಂಬರ್ಬೇಕು. ಯಾವ ಡೇಟಾನ, ಲೀಸ್ಟ್ ಅಂಡರ್ಸ್ಕೋರ್ ಡೇಟಾನ ಈ ಡೇಟಾನ ಈಚೆ ತಗೊಂಬರ್ಬೇಕು. ಆ ಈಚೆ ತಗೊಂಬರೋದಕ್ಕೆ ಏನಂತ ಬಳಸಿದ್ರೆ ನಾವು ರಿಟರ್ನ್ ಬಳಸಿದ್ರೆ, ಲೀಸ್ಟ್ ಆಫ್ ಡೇಟಾನ ನಾನು ಬಳಸಿದ್ರೆ ಅದು ನಮಗೆ ಈಚೆ ಕೊಡ್ತೈತೆ. ಇವಾಗ ಇದು ಕಾಲ್ ಮಾಡಿದ್ದೀನಲ್ವ, ಇದಕ್ಕೆ ಔಟ್ಪುಟ್ ಕೊಡುತ್ತೆ. ಈ ರಿಟರ್ನ್ ಕೀವರ್ಡ್ ಅನ್ನೋದು ಇಲ್ಲಿ ಕಾಲ್ ಮಾಡಿದಿರಲ್ವಾ, ಇದಕ್ಕೆ ಔಟ್ಪುಟ್ ಕೊಡುತ್ತೆ. ಅದನ್ನು ನಾವು ಎಲ್ಲಿ ಸ್ಟೋರ್ ಮಾಡ್ಕೊತ ಇದ್ದೀರಿ, ಮತ್ತೊಂದು ವೇರಿಯೇಬಲ್ ಸ್ಟೋರ್ ಮಾಡ್ಕೊತ ಇದ್ದೀರಿ. ಲೀಸ್ಟ್ ಡೇಟಾ ಅಂತ ಒಂದು ಸಪ್ರೇಟಾಗಿ ಇನ್ನೊಂದು ಸ್ಟೋರ್ ಮಾಡ್ಕೊತ ಇದ್ದೀರಿ. ಲೀಸ್ಟ್ ಅಂಡರ್ಸ್ಕೋರ್ ಡೇಟಾ ನೀವು ಅನ್ನೋದ್ರೊಳಗಡೆ ಸ್ಟೋರ್ ಮಾಡ್ಕೊತಿದ್ದೀರಿ. ನಿಮ್ಗೆ ಅರ್ಥ ಮಾಡ್ಕೊಬೇಕು. ನೀವು ಇಲ್ಲಿ ನೋಡ್ರಿ, ಇದೊಂದು ವೇರಿಯೇಬಲೇ, ಸೇಮ್ ವೇರಿಯೇಬಲೇ. ಆ ವೇರಿಯೇಬಲ್ ಹಾಕೊತ ಇದ್ದೀರಿ. ಇಲ್ಲಿ ವೇರಿಯೇಬಲ್ ಅಂತ ಯಾಕೆ ಹಾಕೊಂತಿದ್ದೀರಿ ಅಂದರೆ, ಈ ಫಂಕ್ಷನ್ ಅನ್ನೋದು ವೇರಿಯೇಬಲ್ ಬರ್ತಾ ಇದೆ ಅಂತಂದರೆ ನೋಡ್ರಿ, ಸಿಂಪಲಾಗಿ ಅರ್ಥ ಮಾಡ್ಕೊಂಡ್ರಿ. ಈ ಕಾಲಿಂಗ್ ಫಂಕ್ಷನ್ಗೆ ಒಂದು ವೇರಿಯೇಬಲ್ ಇದೆ ಅಂತಂತಂದರೆ ಅದಕ್ಕೆ ರಿಟರ್ನ್ ಕೀವರ್ಡ್ ಇರುತ್ತೆ ಅಂತ ಅರ್ಥ. ಅಂದರೆ ಏನೋ ಡೇಟಾ ಅನ್ನೋದು ಕೊಡ್ತಾ ಇರುತ್ತೆ. ಇದಕ್ಕೆ ಈ ಲೀಸ್ಟ್ ಡೇಟಾ ಫಂಕ್ಷನ್ಗೆ ಏನೋ ಒಂದು ಫಂಕ್ಷನ್ನು ಏನೋ ಒಂದು ಡೇಟಾನ ಕೊಡ್ತಾ ಇರುತ್ತೆ, ಅದು ರಿಟರ್ನ್. ನಾವು ಪ್ರೀವಿಯಸ್ ಕ್ಲಾಸಾಗಿ ಕಲಿತ್ರಲ್ವಾ, ಇದಿಷ್ಟು ನಾವು ಕಲ್ತಿದ್ದು. ಸೊ ಇವಾಗ ಈ ಕ್ಲಾಸಲ್ಲಿ ನಾವು ಲಾಜಿಕ್ ಅನ್ನೋದು ಕಾನ್ಸೆಪ್ಟ್ ಮೇಲೆ ನೋಡೋಣ. ಲಾಜಿಕ್ ಅನ್ನೋದು ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಇವಾಗ ಆ್ಯಕ್ಚುಲಾಗಿ ಇಲ್ಲಿ ಏನಂತ ಕರೀತಾರಪ್ಪ ಅಂದರೆ ಇಫ್ ಅಂಡ್ ಇವಾಗ ಕಂಡೀಷ್ನಲ್ ಸ್ಟೇಟ್ಮೆಂಟ್. ಲಾಜಿಕ್ ಅಂತ ಬೇಡ, ಕಂಡೀಷ್ನಲ್ ಸ್ಟೇಟ್ಮೆಂಟ್ನ ನೋಡೋಣ ಇಲ್ಲಿ ಇವಾಗ ಯಾವ ಥರ ಇದೆ ಅಂತ. ನಾನಿವಾಗ ಇಲ್ಲಿ ಇದನ್ನು ಹೇಳೋಕ್ಕಿಂತ ಮುಂಚೆ ಒಂದು ಸಿಂಪಲಾಗಿ ಹೇಳ್ತೀನಿ. ಒಂದು ಎಕ್ಸಾಂಪಲ್ನ ತೊಗೊಂಡಿನಿ. ಇವಾಗ ನಾನು ನನ್ನ ಹೆಸರು ತೊಗೊಂಡೆ, ಸರಿನಾ. ಮತ್ತು ನನ್ನ ಫ್ರೆಂಡ್ 2 ಅಂದರೆ ಇಬ್ಬರು ನನ್ನ ಫ್ರೆಂಡ್ ಸಹ ತೊಗೊತೀನಿ. ಒಬ್ಬ ರಘು ಅಂತ ತಗೊತೀನಿ, ಮತ್ತು ರಾಮು ಅನ್ನೋದು ಒಂದು ತಗೊತೀನಿ. ಇವಾಗ ಇವ್ರು ಅಂದರೆ ಹೈಟ್ ಕಂಪ್ಯಾರಿಸನ್ ಮಾಡ್ತಾಯಿದ್ದೀನಿ ನಾನು ಇವಾಗ ಸಿಂಪಲಾಗಿ. ಇಲ್ಲಿ ಎಲ್ಲ ಕಾನ್ಸೆಪ್ಟ್ ಕಂಡೀಷ್ನಲ್ ಸ್ಟೇಟ್ಮೆಂಟ್ ಒಳಗಡೆ ಕಂಪ್ಲೀಟಾಗಿ ಯಾವ್ಯಾವ ಇದೋ ಅದೆಲ್ಲ ಒಂದೇ ಕ್ಲಾಸ್ ಒಳಗಡೆ ಈಸಿಯೆಸ್ಟ್ ವೇ ಒಳಗಡೆ ಕಲಿಯೋಣ. ಸೊ ಇವಾಗ ಹೈಟ್ ಅನ್ನೋದು ಎಕ್ಸಾಂಪಲ್ ತಗೋತೀನಿ ನಾನು. ಇವಾಗ ನನ್ನ ಹೈಟ್ ಬಂದು 5 ಫೀಟ್ ಅಂದ್ಕೊಳ್ಳಿ. ರಘು ಹೈಟ್ ಬಂದು 5.6 ಅಂದ್ಕೊಳ್ಳಿ. ರಾಮುದು ಹೈಟ್ ಬಂದು 6 ಫೀಟ್ ಅಂದ್ಕೊಳ್ಳಿ. ಇವಾಗ ಇಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ಗೂ ಈ ಎಕ್ಸಾಂಪಲ್ಗೂ ಏನಪ್ಪ ಕಂಪ್ಯಾರಿಸನ್ ಅಂತಂತಂದರೆ, ಇವಾಗ ನಾನು 3 ಪರ್ಸನ್ ತೊಗೊಂಡಿದ್ದೀನಿ. ನನ್ನ ಹೆಸರು ರಘು, ನನ್ನ ಫ್ರೆಂಡ್ 2 ಇಬ್ಬರ ಹೆಸರು. ಇವಾಗ ಇಲ್ಲಿ ಕಂಡೀಷನ್ ಒಳಗಡೆ ಇಫ್ ಲಾಜಿಕ್ ಅಂತ ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ ಬರ್ತದೆ. ಇಫ್ ಅಂತಂದರೆ ಒಬ್ಬನೇ. ಇವಾಗ ನನ್ನ ಇವರಿಬ್ಬರದು ನೋಡಬೇಡ್ರಿ, ರಘು ಮತ್ತು ರಾಮು ನೋಡಬೇಡ್ರಿ, ನನ್ನದು ಮಾತ್ರ, ನನ್ನ ಹೈಟ್ ಮಾತ್ರ ಚೆಕ್ ಮಾಡೋಣ ಇವಾಗ. ಸೊ ಇವಾಗ
ನನ್ನ ಹೈಟ್ ಇವಾಗ ಒಂದು ಯಾವುದೋ ಒಂದು ಕಾನ್ಸ್ಟೆಂಟ್, ಇವಾಗ ಈ ಕಂಡೀಷನ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ಬೇಕಂತಂದರೆ ಒಂದು ವೇರಿಯೇಬಲ್ ಬರ್ಕೊಳ್ಳೋಣ, ಒಂದು ವೇರಿಯೇಬಲ್ ಬರ್ಕೊಳ್ಳೋಣ. HEIGHT ಹೈಟು 5.2 ಅಂತ ನಾನೊಂದು ಸುಮ್ಮನೆ ಕಾನ್ಸ್ಟೆಂಟ್ ವ್ಯಾಲ್ಯೂ, ಇವಾಗ ಇದನ್ನು ಇಟ್ಟಿದ್ದೀರಿ ಅಂತಂದರೆ ಇಲ್ಲಿ ಇವಾಗ ಇದೊಂದು ವ್ಯಾಲ್ಯೂ ನಾನು ಪ್ಲೇಸ್ ಮಾಡ್ಕೊಂಡು ಇಟ್ಟಿದ್ದೀನಿ. ಇದನ್ನು ಏನಂತ ಕರಿಬೋದು, ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಕರಿಬೋದು ಇವಾಗ. ಸೊ ಇವಾಗ ಈ ಹೈಟ್ ಜೊತೆ ನನ್ನ ಹೈಟ್ನ ಕಂಪ್ಯಾರಿಸನ್ ಮಾಡಬೇಕು. ಇವಾಗ ಇದು ಸ್ಟ್ಯಾಂಡರ್ಡ್ ಹೈಟ್ ಅಂತ ತಿಳ್ಕೊಳ್ಳಿ. ಇವಾಗ ಸ್ಕೇಲ್ ಒಳಗಡೆ ಸ್ಟ್ಯಾಂಡರ್ಡ್ ಹೈಟ್ ಎಷ್ಟಿರುತ್ತಪ್ಪ, ಒಂದು 5 ಮೀಟ್ರ್ ಟೇಪ್ ಅಂತ ತಗೊಂಡು 5 ಮೀಟ್ರ್ ಟೇಪ್ ಕಾನ್ಸ್ಟೆಂಟ್ ಅಲ್ಲಿವರೆಗೂ ಇರ್ತೈತಾ. ಇವಾಗ ಇದು ಒಂದು ರೀತಿ ಮೆಜರ್ಮೆಂಟ್ ಥರನೇ ಅಂತ ತಿಳ್ಕೊಳ್ಳಿ ಹೈಟ್ ಅನ್ನೋದು. ಇವಾಗ ಈ ಹೈಟ್ ಜೊತೆ ನನ್ನ ಹೈಟ್ನ ಕಂಪೇರ್ ಮಾಡ್ಬೇಕು ಇವಾಗ. ಸೊ ಒಂದೇ ಹೆಸರನ್ನ ಈ ಹೈಟ್ ಜೊತೆ ಕಂಪೇರ್ ಮಾಡ್ಬೇಕು ಇವಾಗ. ಅದಕ್ಕೆ ಕಂಪೇರ್ ಮಾಡ್ಬೇಕಂದ್ರೆ ನಾವಿವಾಗ ಇದ್ರೊಳಗಡೆ ಪೈಥಾನ್ ಅಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಾಗಿ ತಗೊಳ್ಬೇಕಂತಂದರೆ ಫಸ್ಟು ಅದನ್ನು ಕಂಪೇರ್ ಮಾಡ್ಬೇಕಂದ್ರೆ ಫಸ್ಟು ಇಫ್ ಕಂಡೀಷನ್ ಹೆಂಗೆ ಬರುತ್ತೆ ಅನ್ನೋದು ತಿಳ್ಕೊಬೇಕು. ಸೊ ಇಫ್ ಕಂಡೀಷನ್ ಹೆಂಗೆ ಬರುತ್ತೆ ಅಂತಂದರೆ ನೋಡಿರಿ, ಸೇಮ್ ಫಂಕ್ಷನ್ ಥರನೇ ಬರುತ್ತೆ ಇದು. ಇಫ್ ಆದಮೇಲೆ ಈ ಪ್ಯಾರಂಥಿಸಿಸ್ ಬರುತ್ತೆ, ಪ್ಯಾರಂಥಿಸಿಸ್ ಆದಮೇಲೆ ಫ್ಲವರ್ ಬ್ರ್ಯಾಕೆಟ್ ಓಪನ್ ಕ್ಲೋಸ್ ಬರುತ್ತೆ. ಇದು ಇಫ್ ಕಂಡೀಷ್ನಲ್ ಸ್ಟೇಟ್ಮೆಂಟು. ಇದನ್ನ ಇಫ್ ಕಂಡೀಷ್ನಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಸೊ ಇವಾಗ ನಾನು ಒಂದೇ ಅಂತ ತಗೊತಾ ಇದ್ದೀನಿ, 1% ತಗೊತಾ ಇದ್ದೀನಿ, ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ ಮೇಲೆ ತಗೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಕಂಡೀಷನ್ ಅಂದರೆ ಏನಪ್ಪ ನೋಡ್ರಿ, ಈ ಪ್ಯಾರಂಥಿಸಿಸ್ ಒಳಗಡೆ ಏನು ಇಡ್ತೀರೋ ಅದನ್ನ ಕಂಡೀಷನ್ ಅಂತ ಕರಿತೀರಿ. ಸೊ ಇವಾಗ ಈ ಹೈಟ್ ಅನ್ನೋದು HE ಹೈಟ್ ಈಸ್ ಗ್ರೇಟರ್ ದೆನ್ ನನ್ನ ಹೈಟು. ಈ ಕಾನ್ಸ್ಟೆಂಟ್ ವ್ಯಾಲ್ಯೂ ಜೊತೆ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ನನ್ನ ಹೈಟ್ನ, ಒಂದೇ ಪರ್ಸನ್ ಜೊತೆ ನಾನು ಕಂಪೇರ್ಮೆಂಟ್ ಮಾಡ್ತಾರೆ. ಆದ್ದರಿಂದ ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ ಅಂತ ಬಂತು. ಸೊ ಇವಾಗ ನಾನು ಏನು ಹೇಳಿದೆ, ಈ ಪ್ಯಾರಂಥಿಸಿಸ್ ಒಳಗಡೆ ಇರೋದು ಕಂಡೀಷ್ನಲ್ ಸ್ಟೇಟ್ಮೆಂಟ್ ಅಂತ ಹೇಳಿದೆ. ಅಂದರೆ ಇದು ಕಂಡೀಷನು. ಹೌದು, ಇದು ಕಂಡೀಷನ್ ಅಂತ ಹೇಳ್ತಾ ಇದೆಯಾ ಸರಿ. ಈ ಇಫ್ ಸ್ಟೇಟ್ಮೆಂಟ್ಗೂ ಕಂಡೀಷನ್ಗೂ ಯಾವ ರೀತಿಯಾಗಿ ಬರುತ್ತೆ ಅಂತ ನನಗೆ ಅರ್ಥ ಆಗ್ತದೆ ಅಂತ ನೀವು ಅಂದ್ಕೊಬೋದು. ಬಟ್ ಇವಾಗ ಇಲ್ಲಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ನನ್ನ ಹೈಟ್ ಏನಾದರೂ ಹೈಟ್ ಈಸ್ ಗ್ರೇಟರ್ ದೆನ್ ಅಂದರೆ ಇವಾಗ ಕಾನ್ಸ್ಟೆಂಟ್ ವ್ಯಾಲ್ಯೂ ಇಲ್ಲಿ ಹೌದು, ಈ ಹೈಟ್ ಈಸ್ ಗ್ರೇಟರ್ ದೆನ್ ನನ್ನ ಹೈಟ್ಗಿಂತ ಇದು ದೊಡ್ಡದಾಗಿದ್ದರೆ, ಇಲ್ಲ ಇದು ಬೇಡ, ಇದನ್ನ ಈ ಕಡೆ ಹಾಕ್ಕೊಳ್ಳಿ, 5 ಈಸ್ ಗ್ರೇಟರ್ ದೆನ್ ಹೈಟ್ ಅಂದರೆ ಈ ಹೈಟ್ಗಿಂತ ಏನಾದರೂ ಇದು ದೊಡ್ಡದಾಗಿತ್ತು ಅಂತಂದಾಗ ಅವಾಗ ಹೇಳ್ಬೇಕು ನಾನು ಏನಂತ ಪ್ರಿಂಟ್ ಮಾಡ್ತಾ ಇದ್ದೀನಿ, ಮನೋಜ್ ಈಸ್ ಅ ಹೈಯರ್ ಹೈಟ್, ಮನೋಜ್ ಹೈಟ್ ಈಸ್ higher than constant height value. ಕಾನ್ಸ್ಟೆಂಟ್ ಹೈಟ್ ವ್ಯಾಲ್ಯೂಗಿಂತ ನನ್ನದೇ ಹೈಟು ದೊಡ್ಡದಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇವಾಗ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಇಫ್ ಬ್ಲಾಕ್ ಒಳಗಡೆ ಇದು ಎಕ್ಸಿಕ್ಯೂಷನ್ ಹೆಂಗೆ ನಡೀತೈತೆ ಅಂತಂದರೆ, ಈ ಕಂಡೀಷನ್ ಟ್ರೂ ಆದರೆ ಆವಾಗ ಇದ್ರೊಳಗಡೆ ಎಂಟರ್ ಆಗುತ್ತೆ. ಸೊ ಇಲ್ಲಿ ಕಂಡೀಷನ್ ಟ್ರೂ ಫಾಲ್ಸ್ ಅಂತ ಹೆಂಗಪ್ಪ ನನಗೆ ಅರ್ಥ ಆಗ್ತಾಯಿಲ್ಲ ಅಂತ ನೀವು ಸಿಂಪಲ್ ಅರ್ಥ ಆಗ್ತಿಲ್ಲ ಅಂತಂದರೆ ಇಲ್ಲಿ ಇವಾಗ ಇದನ್ನು ಕೇಳಿ. ನಾವು ಪ್ರೀವಿಯಸ್ ಕ್ಲಾಸ್ ಒಳಗಡೆ ಬೂಲಿಯನ್ ಟೈಪ್ ಕಲ್ತಿದ್ದೀರಾ. ಬೂಲಿಯನ್ ಟೈಪು ಹೆಂಗಿರುತ್ತೆ? ಬೂಲಿಯನ್ ಟೈಪು ಟ್ರೂ ಅಥವಾ ಫಾಲ್ಸ್ ಟೈಪಾಗಿ ಇರುತ್ತೆ. ಸೊ ಇವಾಗ ಇಲ್ಲೇ ಇದೇ ಕಾನ್ಸೆಪ್ಟ್ ಇವಾಗ ಇಲ್ಲಿ ಅಪ್ಲೈ ಆಗುತ್ತೆ, ಟ್ರೂ ಆ್ಯಂಡ್ ಫಾಲ್ಸು. ಸೊ ಇವಾಗ ಈ ಟ್ರೂ ಫಾಲ್ಸ್ ಸಿಂಪಲಾಗಿ ಇಲ್ಲಿ ಹೇಳ್ತೀನಿ. ಇವಾಗ ಈ ಕಂಡೀಷನ್ ಅನ್ನೋದು ಗ್ರೇಟರ್ ದೆನ್ ಇದೆಯಾ, ಇವಾಗ ನಮಗೆ ನೋಡೋದು ಅನ್ಸಿದ್ರೆ 5 ಈಸ್ ಗ್ರೇಟರ್ ದೆನ್ 5.2 ಇಲ್ಲ. ಸೊ ಆದ್ದರಿಂದ ಇಫ್ ಬ್ಲಾಕ್ ಒಳಗಡೆ ಬರಲ್ಲ. ಅವಾಗ ಇದು ಇಫ್ ಕಂಡೀಷನ್ ಏನು ಕೊಡ್ತಾ ಇರ್ತೈತೆ ಅಂತಂದರೆ ನೋಡಿರಿ, 5 ಈಸ್ ಗ್ರೇಟರ್ ದೆನ್ 5.2 ಇದೆಯಾ, ಈಕ್ವಲ್ಸ್ ಟು ಇದೆಯಾ ನೋಡಿರಿ. 5 ಈಸ್ ಗ್ರೇಟರ್ ದೆನ್ 5 ಗ್ರೇಟರ್ ದೆನ್ನಾ ಇಲ್ಲ ತಾನೆ. ಸೊ ಆದ್ದರಿಂದ ಇವಾಗ ಇದು ವ್ಯಾಲ್ಯೂ ಏನು ಕೊಡುತ್ತೆ ಅಂದರೆ, ಈ ಕಂಡೀಷನ್ ಅಂದರೆ ಇದೇನು ಕೊಡುತ್ತೆ ಅಂತಂದರೆ ಫಾಲ್ಸನ್ನು ರಿಟರ್ನ್ ಮಾಡೋದತ್ತೆ, ಸರಿನಾ. ಇದು ಫಾಲ್ಸ್ ಕೊಡ್ತೈತೆ. ಆವಾಗ ಫಾಲ್ಸ್ ಕೊಟ್ಟರೆ ಒಳಗಡೆ ಬರಲ್ಲ. ಅಂದರೆ ಈ ಬ್ಲಾಕ್ ಇದನ್ನೇನಂತ ಕರೀತಾರೆ, ಫ್ಲವರ್ ಬ್ರ್ಯಾಕೆಟ್ ಒಳಗಡೆ ಇರೋದನ್ನ ಬ್ಲಾಕ್ ಅಂತ ಕರೀತಾರೆ, ಇಫ್ ಬ್ಲಾಕ್ ಅಂತ ಕರೀತಾರೆ. ಆದ್ದರಿಂದ ಒಳಗಡೆ ಬರಲ್ಲ. ಇದು ಯಾವಾಗ ಬರುತ್ತಪ್ಪ ಅಂತಂತಂದರೆ ಟ್ರೂ ಆದ ಮಾತ್ರ, ಓನ್ಲಿ ಟ್ರೂ, ಅದು ಟ್ರೂ ಆದ ಮಾತ್ರ ಇಫ್ ಬ್ಲಾಕ್ ಒಳಗಡೆ
ಬರುತ್ತೆ. ಇವಾಗ ನಾನು ಇಲ್ಲಿ ನಾನು ಇವಾಗ ಇನ್ ಕೇಸ್ ನನ್ನ ಹೈಟ್ 4 ಕೊಟ್ಟರೆ ಹೌದು 5.4 ಇಸ್ ಗ್ರೇಟರ್ ದೆನ್ 5.2, ಆದ್ದರಿಂದ ಇದು ಫಾಲ್ಸ್ ಕೊಡಲ್ಲ, ಟ್ರೂನ ಕೊಡ್ತತೆ. ಟ್ರೂ ಕೊಡೋದ್ರಿಂದ ಇದರೊಳಗಡೆ ಎಂಟರ್ ಆಗ್ತತೆ. ಸೊ ಇವಾಗ ಇಫ್ ಕಂಡೀಷನ್ ಅರ್ಥ ಆಯ್ತಾ? ಇದಕ್ಕಿಂತ ಮುಂಚೆ ನೀವು ಇನ್ನೊಂದನ್ನ ಕಲಿಬೇಕು, ಇನ್ನೊಂದು ಕಾನ್ಸೆಪ್ಟನ್ನ ಕಲಿಬೇಕು. ಇದು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಟ್ರೂ ಆ್ಯಂಡ್ ಫಾಲ್ಸ್ ಅನ್ನೋದು. ಇವಾಗ ಟ್ರೂ ಆ್ಯಂಡ್ ಫಾಲ್ಸ್ನ ನೀವು ಬೇಕಾದರೆ ಈ ಥರ ಇಟ್ಕೊಬೋದು. ಟ್ರೂನ ನೀವು ಆಸ್ ಅ ರೆಪ್ರೆಸೆಂಟಾಗಿ 1 ಅಂತಲೂ ಕರಿಬೋದು, ಫಾಲ್ಸ್ನ ನೀವು 0 ಅಂತಲೂ ಕರಿಬೋದು ಇಲ್ಲಿ, ಸರಿನಾ? ಇದೇ ಕಾನ್ಸೆಪ್ಟ್, ಸಿಂಪಲ್ ಕಾನ್ಸೆಪ್ಟ್. ಕಂಡೀಷನ್ ಅದು ಟ್ರೂ ಆಯಿತು ಅಂದರೆ, ಇವಾಗ ಈ ಕಂಡೀಷನ್ ನೋಡ್ರಪ್ಪ, 5 ಇಸ್ ಗ್ರೇಟರ್ ದೆನ್ ಹೈಟ್ಗಿಂತ 5 ವ್ಯಾಲ್ಯೂ ದೊಡ್ಡದಿದೆಯಾ? ಇಲ್ಲ ತಾನೇ, ಇಲ್ಲದೆ ಇರೋದಕ್ಕೆ ಫಾಲ್ಸ್ ಕೊಡ್ತೈತೆ. ಫಾಲ್ಸ್ ಕೊಟ್ಟರೆ ಎಂಟರ್ ಆಗಲ್ಲ. ಇದು ಯಾವಾಗ ಇದು ಎಂಟರ್ ಆಗ್ತದೆ ಒಳಗಡೆ ಅಂತಂದರೆ ಟ್ರೂ ಕೊಟ್ಟ ಮಾತ್ರ. ಅಂದರೆ ಇವಾಗ ಇದು 5.4 ಇತ್ತು ಅಂತಂತಂದರೆ ಆವಾಗ ಮಾತ್ರ ಇಫ್ ಬ್ಲಾಕ್ ಅಂದರೆ ಈ ಸ್ಟೇಟ್ಮೆಂಟ್ ಅನ್ನೋದು ಎಕ್ಸಿಕ್ಯೂಷನ್ ನಡೀತೈತೆ, ಇಲ್ಲಾಂದರೆ ಎಕ್ಸಿಕ್ಯೂಷನ್ ನಡೆಯಲ್ಲ, ಸರಿನಾ? ಸೊ ಇವಾಗ ಇನ್ನೊಂದು, ಇವಾಗ ಇಲ್ಲಿ ಒಂದು ಕಂಡೀಷನ್ ಮಾತ್ರ ನಾವು ಅಪ್ಲೈ ಮಾಡಿದ್ದೀನಿ, ನಾನು ಇವಾಗ 2 ಕಂಡೀಷನ್ನ ಅಪ್ಲೈ ಮಾಡಬೇಕು ಇವಾಗ. ಸೊ ಇವಾಗ ಈ ಕಾನ್ಸ್ಟೆಂಟ್ ವ್ಯಾಲ್ಯೂನ ನಾನು ನನ್ನ ಹೈಟ್ ಜೊತೆ ಮಾತ್ರ ನನ್ನ ಹೈಟ್ ಜೊತೆ ಮಾತ್ರ ನಾನು ಕಂಪ್ಯಾರಿಸನ್ ಮಾಡಿದ್ದೀನಿ. ಸೊ ಇವಾಗ ಈ ಪರ್ಸನ್ ಜೊತೆ ನಾನು ಕಂಪೇರ್ ಮಾಡಬೇಕು, ಒಂದೇ ಸತಿ ಇನ್ನೊಂದು ಪರ್ಸನ್ ಜೊತೆಗೆ ಕೂಡ ಕಂಪೇರ್ ಮಾಡಬೇಕು. ಅದಕ್ಕೆ ಸೇಮ್ ನಾನು ಇವಾಗ ಇಫ್ ಕಂಡೀಷನ್ ಕೊಡ್ತೀನಿ, ಇಫ್ ಬ್ಲಾಕ್ ಒಳಗಡೆ ಬರೆದು ಇದನ್ನೇ ಕಾಪಿ ಮಾಡ್ಕೊತೀನಿ. ಏನಂತ ಹೇಳ್ತಾ ಇದ್ದೀನಿ ನೋಡ್ರಿ, ಮನೋಜ್ದು ಮತ್ತು ರಘುದು ಹೈಟ್ಸ್ ಆರ್ ಹೈಯರ್ ದೆನ್ ಕಾನ್ಸ್ಟೆಂಟ್ ಹೈಟ್ ವ್ಯಾಲ್ಯೂ, ಅವ್ರಿಗಿಂತ ಹೈಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ನಂದೊಂದು ಹೈಟು 5.4 ಅಂದ್ಕೊಳ್ಳಿ, ಮತ್ತು ಹೈಟ್ ಇವಾಗ ಇದು ನನ್ನ ಪರ್ಸನ್ ಅಂದರೆ ನನ್ನದು ಹೈಟ್ ಬಂದು 5.4, ಈ ಹೈಟ್ ಜೊತೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಜೊತೆ ನಾನು ಕಂಪೇರ್ ಮಾಡ್ತೀನಿ. ಸೊ ಇವಾಗ ಇನ್ನೊಂದು ಪರ್ಸನ್ ಜೊತೆ ಹೆಂಗೆ ನಾನು ಕಂಪೇರ್ ಮಾಡಬೇಕು, ಹೈಟ್ ಹೆಂಗೆ ಚೆಕ್ ಮಾಡ್ಬೇಕು ನಾನು ಇವಾಗ ನನ್ನ ಹೈಟ್ನ ನನಗೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂಯಿಂದ ಚೆಕ್ ಮಾಡಿದೆ. ಇವಾಗ ರಘು ಪರ್ಸನ್ಗೆ ಚೆಕ್ ಮಾಡಬೇಕು ಇವಾಗ, ಸರಿನಾ? ಇಲ್ಲಿ ನೀವು ಸಿಂಪಲ್ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಸುಮ್ಮನೆ ನಾನು ಇವಾಗ ಹಿಂಗೆ ಬರ್ಕೊಂಡ್ರೆ ನಿಮಗೆ ಅರ್ಥ ಆಗ್ತಿಲ್ಲ ನನ್ನದು. ಸೊ ನಾನು ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಈ ಥರ ಬರ್ಕೊತೀನಿ, ವೇರಿಯೇಬಲ್ ಥರನೇ ಕ್ರಿಯೇಟ್ ಮಾಡ್ತೀನಿ, ನಿಮ್ಗೆ ಅವಾಗ ಒಂದು ಕ್ಲಾರಿಟಿ ಸಿಗುತ್ತೆ. ನೋಡ್ರಪ್ಪ ಇವಾಗ ಕ್ಲಾರಿಟಿಯಾಗಿ ಬರುತ್ತೆ ನಿಮಗೆ. ನೋಡ್ರಿ, ನನ್ನ ಹೈಟು ಇಸ್ ಗ್ರೇಟರ್ ದೆನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಮತ್ತು ರಘು ವ್ಯಾಲ್ಯೂ. ಇವಾಗ ನಾನು ಇಬ್ಬರ ಜೊತೆ ಕಂಪೇರ್ ಮಾಡ್ತಾ ಇರ್ತೀನಿ, ಅಂದರೆ ನನ್ನ ಹೈಟ್ ಜೊತೆ ಒಂದು ಮತ್ತು ರಘು ಹೈಟ್ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಇರೋದು. ಇಲ್ಲಿ ನೋಡ್ರಿ, ಇವಾಗ ನನ್ನ ಹೈಟ್ ಜೊತೆ ಕಂಪೇರ್ ಮಾಡಿದೆ, ಇವಾಗ ಇನ್ನೊಂದು ಪರ್ಸನ್ ಜೊತೆ ನಾನು ಕಂಪೇರ್ ಮಾಡ್ಬೇಕು. ಇವಾಗ ಅದನ್ನು ನಾನು ಇವಾಗ 2 ಪರ್ಸನ್ ಜೊತೆ ನಾನು ಕಂಪೇರ್ ಮಾಡ್ಬೇಕಂದ್ರೆ ನೋಡ್ರಿ, ಈ ಸಿಂಬಲ್ ಅಂಡ್ ಅಂತಲೂ ಅಂಡ್ ಅಂದರೆ ಈ ಪರ್ಸನ್ ಜೊತೆ ಮತ್ತೆ ಮತ್ತು ರಘು ಪರ್ಸನ್ ಜೊತೆ, ರಘು ಇಸ್ ಗ್ರೇಟರ್ ದೆನ್ ಹೈಟ್. ಇವಾಗ ಹಿಂಗೆ ಬರೆದ್ರೆ ನೋಡ್ರಿ, ನನ್ನ ಹೈಟು ಮತ್ತು ಅಂಡ್ ಅಂತ ನಾವು ಇವಾಗ ಹೇಳ್ತಿರಲ್ವ. ಇವಾಗ ನೋಡ್ರಿ, ಇವಾಗ ಇಂಗ್ಲೀಷ್ ವರ್ಡ್ಸಾಗಿ ಬಂದರೆ ನೋಡ್ರಿ, ನಾನು ಇಲ್ಲಿ ನಂದು ಮನೋಜ್ದು ಮತ್ತು ರಘುದು ಹೈಟ್ಸು ಅಂತ ಹೇಳ್ತಾ ಇದ್ದೀನಿ. ಹಂಗೆ ಇವಾಗ ನನ್ನ ಹೈಟು ಮತ್ತು ರಘು ಹೈಟ್ ಅಂತ ಹೇಳ್ತಾ ಇದ್ದೀನಿ, ಹಂಗಾಗಿ ಹೈಯರ್ ದೆನ್ ಅಂತ ಹೇಳ್ತೀನಿ. ಸೊ ಇವಾಗ ಇಲ್ಲಿ ಕೂಡ ಇಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತಂದರೆ, ಈ ಕಂಡೀಷನು ಕೂಡ ಇದೊಂದು ಕಂಡೀಷನು 2 ಕಂಡೀಷನ್ ಐತೆ. ಇವಾಗ ನೀವು ಇಲ್ಲಿ ಏನಂತ ಕರಿಬೋದು, ಮಲ್ಟಿಪಲ್ ಕಂಡೀಷನ್ ಅಂತ ಕರ್ಕೊಬೋದು ನೀವು ಇದನ್ನು. ಸೊ ಇವಾಗ ಈ ಥರ ಹಿಂಗಿರೋದ್ರಿಂದ ಇದು ಯಾವಾಗ ಇಫ್ ಬ್ಲಾಕ್ ಒಳಗಡೆ ಬರುತ್ತೆ ಅಂತಂದರೆ, ಈ ಕಂಡೀಷನು ಟ್ರೂ ಕೊಡಬೇಕು, ಈ ಕಂಡೀಷನು ಕೂಡ ನಿಮಗೆ ಟ್ರೂ ಕೊಡಬೇಕು, ಮತ್ತು ಈ ಕಂಡೀಷನು ಟ್ರೂ ಕೊಡಬೇಕು.
ಎರಡು ಕಂಡೀಷನು ಟ್ರೂ ಕೊಟ್ಟಾಗ ಆವಾಗ ಮಾತ್ರ ನಿಮಗೆ ಇದ್ರೊಳಗಡೆ ಇಫ್ ಬ್ಲಾಕ್ ಎಕ್ಸಿಕ್ಯೂಷನ್ ನಡೀತೈತೆ. ಸೊ ಇಲ್ಲಿ ನೀನು ಬೇಕಾದರೆ ಅಂಡ್ ಅಂತ ಹೇಳ್ತಾ ಇದ್ದೀನಿ, ಇದನ್ನು ನಾನು ಈ ಥರನೂ ಬರೀಬೋದು, ಆರ್ ಅಂತಲೂ ಬರೀಬೋದು. ಎರಡು ಲಾಜಿಕ್, ಎರಡು ಕಂಡೀಷನ್ನ ಆರ್ ಜೊತೆನೂ ಚೆಕ್ ಮಾಡ್ಬೋದು, ಹಣ್ಣಿಂದನೂ ಚೆಕ್ ಮಾಡ್ಬೋದು, ಈ ಎರಡು ರೀತಿಯಾಗಿ ಚೆಕ್ ಮಾಡ್ಬೋದು. ಸೊ ಇವಾಗ ಹಣ್ಣಿಗೂ ಹಾರ್ಗೂ ಡಿಫ್ರೆನ್ಸ್ ಏನಂತ ತಿಳ್ಕೊಳ್ಳೋಣ. ಅದು ಏನಂತ ತಿಳ್ಕೊಳ್ಳೋಣ ಫಸ್ಟು. ಇವನ್ನ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ನಿಮ್ಗೆ ಇವಾಗ ಅರ್ಥ ಆಗಬೇಕು. ಇವಾಗ ಇಫ್ ಬ್ಲಾಕ್ ಒಳಗಡೆ ಹೆಂಗೆ ಬರುತ್ತೆ, ಇದು ಇಫ್ ಬ್ಲಾಕ್ ಒಳಗಡೆ ಇರೋ ಕಂಡೀಷನ್ಸ್ ಒಳಗೆ ಸೆಂಟ್ರ್ ಅಂದರೆ ಈ ಕಂಡೀಷನ್ ಒಂದು, ಈ ಕಂಡೀಷನ್ ಒಂದು, ಅದರ ನಡುವೆ ಇರೋವಂಥದ್ದು ಏನು ಅದು ನಿಮ್ಗೆ ಅರ್ಥ ಆಗಬೇಕು. ಮತ್ತು ಇವಾಗ ಇದು ಕೂಡ ಅರ್ಥ ಆಗ್ಬೇಕು ನಿಮಗೆ. ಇದನ್ನು ಆಮೇಲೆ ಹೇಳ್ತೀನಿ, ಫಸ್ಟ್ ಇದನ್ನು ತಿಳ್ಕೊಂಡಿದ್ದಾದ್ಮೇಲೆ ಅದನ್ನ ಹೇಳೋಣ, ಅದೇನಂತ ಸಿಂಪಲಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಇದೇನಿಲ್ಲಪ್ಪ, ಇದೇನಂತ ಕರೀತಾರೆ ಅಂದರೆ ಲಾಜಿಕಲ್ ಆಪರೇಟರ್. ಇದೇನಂತ ಕರೀತಾರೆ ಲಾಜಿಕಲ್ ಆಪರೇಟರ್. ಸೊ ಇದಕ್ಕಿಂತ ಮುಂಚೆ ಇವಾಗ ಲಾಜಿಕ್ ಆಪ್ರೇಟರ್ ತಿಳ್ಕೊಳ್ಳೋಣ. ಸೊ ನೋಡ್ರಿ, ಇವಾಗ ಲಾಜಿಕಲ್ ಆಪ್ರೇಟರ್ ಅಂತ ಹೇಳ್ತಾ ಇದ್ದೀನಿ. ಇದನ್ನೇನಂತ ಕರೀತಾರೆ, ಲಾಜಿಕಲ್ ಆಪ್ರೇಟರ್ ಯಾವ ಥರ ಕಾಣ್ತಾವಂತಂದರೆ ಅಂಡ್ ಅಂತ ಒಂದು ಆ ರೀತಿ ಕಾಣುತ್ತೆ, ಮತ್ತು ಆರ್. ನೋಡ್ರಿ ಈ ಸಿಂಬಲ್ ಇದೆಯಲ್ವಾ, ಇದನ್ನು ಅಂಡ್ ಅಂತ ಕರೀತಾರೆ, ಅಂಡ್ ಅಂತ ಕರೀತಾರೆ. ಇದನ್ನ ಕ್ಯಾಪ್ಸಾಗಿ ಬರ್ಕೊಟ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅಂಡ್ ಅಂತ ಕರೀತಾರೆ ಅದನ್ನ, ಸರಿನಾ? ಅಂಡ್ ಲಾಜಿಕ್ ಆಪರೇಟರ್ ಅಂತ ಕರೀತಾರೆ. ಸೊ ಇದನ್ನೇ ಅಂತ ಕರೀತಾರೆ ಅಂತಂದರೆ ಆರ್ ಲಾಜಿಕ್ ಅಂತ ಕರೀತಾರೆ. ನೋಡ್ರಿ, ನಾಟ್ ಈಕ್ವಲ್, ಇವಾಗ ಇದು ಎಕ್ಸ್ಕ್ಲಮೇಟರಿ ಸಿಂಬಲ್ ನಾವು ಇಂಗ್ಲೀಷ್ ಒಳಗಡೆ ಕಲಿತಾ ಇರ್ತೀವಿ. ಆಶ್ಚರ್ಯವಾದಾಗ ಆಶ್ಚರ್ಯಕ್ಕೆ ಸೂಚನಕ ಅಂತ ತೋರಿಸ್ತಾ ಇರ್ತೈತೆ ಎಕ್ಸ್ಕ್ಲಮೇಟರಿ. ಈ ಸಿಂಬಲ್ ಬಂದಿದೆ ಅಂದರೆ ಇದನ್ನು ನಾಟ್ ಅಂತ ಕರೀತಾರೆ, ಸರಿನಾ? ನಾಟ್ ಲಾಜಿಕಲ್ ಆಪರೇಟರ್ ಅಂತ ಕರೀತಾರೆ. ಸೊ ಇವಾಗ ಈ ಮೂರು ಸಿಂಬಲ್ ಬಂದರೆ, ಈ ಮೂರು ಸಿಂಬಲ್ ಎಲ್ಲಿ ಬರ್ತಾವಪ್ಪ ನಮಗೆ? ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ ಒಳಗಡೆ ಬರ್ತವೆ. ಅಂದರೆ ಕಂಡೀಷ್ನಲ್ ಎಲ್ಲೆಲ್ಲಿ ಇರುತ್ತೋ, ಇವಾಗ ನಾನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ, ಅಂದರೆ ಇನ್ನು ಡೀಟೇಲಾಗಿ ಹೇಳ್ತೀನಿ. ಇವಾಗ ಇದು ಇಫ್ ಒಳಗಡೆ ನಾವು ನೋಡ್ತಾ ಇದ್ದೀವಿ, ಈ ಇಫ್ ಕಂಡೀಷನ್ ಒಳಗಡೆ ಇದು ಕಂಡೀಷನ್ ಅಲ್ಲ, ಇಫ್ ಕಂಡೀಷನ್ ಒಳಗಡೆ ನಾವು ಇಲ್ಲಿ ನೋಡಿದ್ರಿ. ಇವಾಗ ಇದನ್ನೇ ಆ ಥರ ಕಾಣ್ತು ಅಂತಂದರೆ, ಆ ಪ್ಲೇಸಾಗಿ ಕಾಣಿಸ್ತು ಅಂತಂದರೆ ನಿಮಗೆ ಇವನಿಗೆ ಸಿಂಪಲಾಗಿ ನೀವೇನಂತ ಐಡೆಂಟಿಫೈ ಮಾಡ್ಬೋದು, ಲಾಜಿಕಲ್ ಆಪರೇಟರ್ ಅಂತ ಕರಿಬೋದು. ಈ ಸಿಂಬಲ್ ಇತ್ತು ಅಂದರೆ ಲಾಜಿಕಲ್ ಅಂಡ್ ಆಪರೇಟರ್ ಅಂತ ಕರಿಬೇಕಾಗ್ತದೆ ಅದನ್ನು. ಈ ಸಿಂಬಲ್ ಇತ್ತು ಅಂದರೆ ಲಾಜಿಕಲ್ ಆರ್ ಆಪರೇಟರ್ ಅಂತ ಕರಿಬೇಕಾಗುತ್ತೆ. ಈ ಸಿಂಬಲ್ ಇತ್ತು ಅಂತಂದರೆ ಲಾಜಿಕಲ್ ನಾಟ್ ಅಂತ ಕರಿಬೇಕಾಗುತ್ತೆ. ಸೊ ಇವಾಗ ನಾನು ಇವಾಗ ಲಾಜಿಕಲ್ ಆಪರೇಟರ್ ಹೇಳ್ಕೊಟ್ಟೆ. ಸೊ ಇವಾಗ ಇಲ್ಲಿ ಆಪರೇಟರ್ ಅನ್ನೋದೇನು ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವಾಗ ಆಪರೇಟರ್ ಅಂದರೆ ಏನಿಲ್ಲ, ಸಿಂಪಲಾಗಿ ನೋಡಿರಿ, ಇವಾಗ ಕಂಡೀಷನ್ ಒಳಗಡೆ ಏನಿದೆಯಪ್ಪ, ಈ ಕಂಡೀಷನ್ ಸೆಂಟರ್ ಅಂದರೆ ಇದೊಂದು ವೇರಿಯಬಲ್ ಅಲ್ವಾ, ಇದು ಕೂಡ ಒಂದು ವೇರಿಯಬಲ್ ಅಲ್ವಾ, ಆದರೆ ಸೆಂಟ್ರ್ ಏನೈತೆ, ಒಂದೇನೋ ಒಂದು ಸಿಂಬಲ್ ಐತೆ, ಅದನ್ನೇ ಆಪರೇಟರ್ ಅಂತ ಕರೀತಾರೆ. ಸೊ ಇವಾಗ ಇಲ್ಲಿ ಬರ್ಕೊಳ್ಳಿ, ಇದು ಇದನ್ನೇ ಅಂತ ಕರೀತಾರೆ. ಇವಾಗ ಇಲ್ಲಿ ನಾವು ವೇರಿಯಬಲ್ ಅಂತ ಕರೀತಿದ್ದೀರಿ. ಆ್ಯಕ್ಚುಲಾಗಿ ಆಪರೇಟರ್ ನಡುವೆ ಬಂತು ಅಂತಂತಂದರೆ, ಎರಡು ವೇರಿಯಬಲ್ ನಡುವೆ ಆಪರೇಟರ್ ಬರ್ತಾಯಿತ್ತು ಅಂತಂದರೆ ಅದು ಒಂದು ಕಂಡೀಷನ್ ಅಂತ ತಿಳ್ಕೊಂಡ್ರೆ ನಾವು, ಸರಿನಾ? ಸೊ ಇವಾಗ ಇದನ್ನು ನಾವು ಆಪರೇಟರ್ ಜೊತೆ ಇರೋದ್ರಿಂದ ನಾವು ಇದನ್ನು ವೇರಿಯಬಲ್ ಅಂತ ಕರಿಬಾರ್ದು. ಇದನ್ನೇ ಅಂತ ಕರಿಬೇಕಪ್ಪ ಅಂತಂದರೆ ಆಪರೆಂಡ್ ಅಂತ ಕರಿಬೇಕು. ಇವಾಗ ಇಲ್ಲಿ ಸಿಂಬಲ್ ಬಂತಲ್ವಾ ಈ ಥರ, ಇದನ್ನೇ ಅಂತ ಕರಿಬೇಕು ಅಂತಂತಂದರೆ ಆಪರೇಟರ್ ಅಂತ ಕರಿಬೇಕು. ಇವಾಗ ಇದನ್ನು ನಾವು ವೇರಿಯಬಲ್ ಅಂತ ಕರಿಬಾರ್ದು, ಆಪರೆಂಡ್ ಅಂತ ಕರಿಬೇಕು. ಇಲ್ಲಿ ಆಪರೆಂಡ್ ಅಂತ ಕರೀತಾರೆ, ಸರಿನಾ? ಸಿಂಪಲ್ ನೀವು ಅರ್ಥ ಮಾಡ್ಕೊಬೇಕಂದ್ರೆ ಇವಾಗ 5 + 6 ಎಷ್ಟಪ್ಪ? ನಾವು ಮ್ಯಾಥಮೆಟಿಕ್ಸಾಗಿ ಕಲ್ತಿರ್ತೀವಿ. ಏನಂತ ಕಲ್ತಿರ್ತೀರಿ? 5 + 6 11 ಅಂತ ಕರೀತಾರೆ. ಅಂದರೆ ಕೌಂಟ್ ಮಾಡ್ತಾಯಿದ್ದೀನಿ, 5 + 6 ಎಷ್ಟು? 11 ಅಂತ ಕೌಂಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇಲ್ಲಿ ಅರ್ಥ ಮಾಡ್ಕೊಬೋದಾ? ಇದು ಆಪರೇಟರು ಅಂದರೆ ಅಡಿಷನ್ ಆಪರೇಟರ್ ಇದು, ಮತ್ತು ಇದು ಆಪರೆಂಡು. ಈ ಆಪರೆಂಡ್ನ ಆಪರೇಟರ್ ಜೊತೆ ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ಥರ ಇನ್ಯಾವ ಥರ ಆಪರೇಟರ್ ನೋಡ್ಬೋದು ನೀವು? ಮಲ್ಟಿಪ್ಲಿಕೇಶನ್ ಅಂದರೆ ಸ್ಟಾರ್ ಅಂತ ಅರ್ಥ, ಮಲ್ಟಿಪ್ಲಿಕೇಶನ್ನು. ಗ್ರೇಟರ್ ದೆನ್ ಅಂತಂದರೆ ಈ ಸಿಂಬಲ್ಲು, ಲೆಸ್ಸರ್ ದೆನ್ ಅಂತಂದರೆ ಇವಾಗ ಇಲ್ಲೇ ಕಂಪ್ಯಾರಿಸನ್ ಮಾಡಿ ನಿಮ್ಗೆ ಇಲ್ಲೇ ಗೊತ್ತಿರುತ್ತೆ. 5 ಆಪರೇಟರ್ ಜೊತೆ 6ನ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ ನಾನು, ಏನು ಬಂತಪ್ಪ?
30 ಆನ್ಸರ್ ಬರುತ್ತೆ ಅಲ್ವಾ. ಅದೇ ರೀತಿ 5 ಈಸ್ ಗ್ರೇಟರ್ ದೆನ್ 6. ಸಿಂಪಲ್. ನಾವು ಇದೆಲ್ಲ ಇಂಗ್ಲೀಷ್ ಚಿಕ್ಕ ಮಕ್ಕಳು ಕಲ್ತಿರೋದು ಇದನ್ನು ಇವಾಗ ಇದು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಕಂಪ್ಲೀಟ್ ಸ್ಟ್ರಕ್ಚರೇ ಬಂದ್ಬಿಡುತ್ತೆ. 5 ಈಸ್ ಗ್ರೇಟರ್ ದೆನ್ 6 ಇಲ್ಲ ಅಂತ ಹೇಳ್ತಾ ಇದ್ದೀನಿ, ನೋ ಅಂತ ಹೇಳ್ತಾ ಇದ್ದೀನಿ. ಈ ನೋನೇ ನಾವಿಲ್ಲಿ ಏನಂತ ಕರಿತಿದ್ದೀರಿ, ಬೂಲಿಯನ್ ಆಪರೇಟರ್ ಒಳಗಡೆ ಫಾಲ್ಸ್ ಅಂತ ಹೇಳ್ತಾ ಇದ್ದೀರಿ. ಫಾಲ್ಸ್ ಅಂತಲೂ ಕರಿಬೋದು, 0 ಅಂತಲೂ ಕರಿಬೋದು ಇಲ್ಲಿ ನೀವು, ಸರಿನಾ. ಫಾಲ್ಸ್ ಅಂತಲೂ ಕರಿಬೋದು, 0 ಅಂತಲೂ ಕರಿಬೋದು. ಮತ್ತು 5 ಈಸ್ ಲೆಸ್ ದೆನ್ 6 ಹೌದು, ಎಸ್ ಹೌದು. ಇದನ್ನು ನಾವು ಇಲ್ಲಿ ಹೆಂಗೆ ಕರಿತಿದ್ದೀರಿ ಅಂದರೆ ಟ್ರೂ ಅಂತ ಕರಿತೀರಿ ಅಥವಾ 1 ಅಂತ ಕರಿತೀರಿ. ಇನ್ನೇನು ಬರುತ್ತೆ, ಡಿವಿಷನ್ ಬರುತ್ತೆ. ಡಿವಿಷನ್ಗೆ ಈ ಸಿಂಬಲ್ ಹಾಕೋಬೇಕು, ಅಂದರೆ ಫಾರ್ವರ್ಡ್ ಸ್ಲ್ಯಾಶ್ ಹಾಕೊಂಡ್ರೆ ಫಾರ್ವರ್ಡ್ ಸ್ಲ್ಯಾಶ್ ಅಲ್ಲ, ಬ್ಯಾಕ್ವರ್ಡ್ ಸ್ಲ್ಯಾಶ್ ಹಾಕೋಬೇಕು. 5 ಈಸ್ ಡಿವೈಡೆಡ್ ಬೈ 6 ಮಾಡ್ಬೋದು. ಇದಕ್ಕೆ ಮಾಡೋದಕ್ಕೆ ಒಂದು ಏನೋ ಒಂದು ಆನ್ಸರು ರಿಮೈಂಡರ್ ಬರುತ್ತೆ, ಆ ವ್ಯಾಲ್ಯೂ ಜೊತೆ ನಾವು ಬರ್ಕೊಂತೀರಿ, ಆಯಿತಾ. ಇವಾಗ ಇನ್ನೇನೇನು ಆಪ್ರೇಟರ್ ಬರುತ್ತಪ್ಪ, ಕೀಬೋರ್ಡ್ ಒಳಗಡೆ ನಿಮ್ಗೆ ಇನ್ನೇನು ಕಾಣ್ಬೋದು. 5 ಮೈನಸ್ 6 ಅಂದರೆ ಸಬ್ಸ್ಟ್ರಾಕ್ಷನ್ ಮಾಡ್ಬೋದು, ಅಂದರೆ -1 ವ್ಯಾಲ್ಯೂ ಕೊಡ್ತಾಯಿತ್ತು ಇಲ್ಲಿ. ಸೊ ಇವಾಗ ಇದೇ ಥರನೇ ನಾವು ಅಪ್ಲೈ ಮಾಡಿ ನೋಡಬೇಕು. ಇವಾಗ ಇಲ್ಲಿ ಆಪ್ರೇಟರ್ ಅನ್ನೋ ಕಾನ್ಸೆಪ್ಟ್ ತಿಳ್ಕೊಳೋದಕ್ಕೋಸ್ಕರ ನಾವು ಸಿಂಪಲ್ ಹಿಂಗೆ ಬರೆದೆ. ಇನ್ನು ಮುಂದೆ ಬರೋ ಕ್ಲಾಸ್ಗಳೊಳಗಡೆ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಾಗಿ ನಾನು ಹೇಳ್ಕೊಡ್ತೀನಿ, ಇನ್ನೂ ಚೆನ್ನಾಗಿ ಹೇಳ್ಕೊಡ್ತೀನಿ ನೀಟಾಗಿ. ಇವಾಗ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಹೇಳ್ಕೊಟ್ಟೆ. ಇವಾಗ ಇದೇನಂತ ಕರೀತಾರಪ್ಪ, ಆಪರೇಟರ್ ಅಂತ ಕರೀತಾರೆ. ಅದರಿಂದ ಮುಂದೆ ಇರೋದೇನಂತ ಕರೀತಾರೆ ಅಂದರೆ ಆಪರೆಂಡ್ ಅಂತ ಕರೀತಾರೆ. ಅರ್ಥ ಆಯ್ತಾ. ಈ ಆಪರೆಂಡ್ ಅರ್ಥ ಆದಮೇಲೆ ನಿಮಗೆ ಈ ಲಾಜಿಕಲ್ ಆಪರೇಟರ್ ಅರ್ಥ ಆಗಬೇಕು, ಸರಿನಾ. ಅಂಡು ಆರು ನಾಟ್ ಈ ಸಿಂಬಲ್ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ರಿ, ಅಂಡು ಆರು ನಾಟು. ಸೊ ಇವಾಗ ಈ ಅಂಡು ಆರು ನಾಟು ಮತ್ತು ಆಪರೇಟರ್ ತಿಳ್ಕೊಂಡ್ರಿ. ಯಾಕೆ ತಿಳ್ಕೊಂಡ್ರಿ ಅಂತಂದರೆ ನೋಡಿರಿ, ಇಲ್ಲಿ ಬರ್ತಾ ಇದೆ, ನಾನು ಏನಂತ ಬರ್ಕೊಂಡಿದ್ದೀನಿ ಇಲ್ಲಿ, ಗ್ರೇಟರ್ ದೆನ್ ಅಂತ ಬರ್ಕೊಂಡಿದ್ದೀನಿ. ಅಂದರೆ ನಿಮಗೆ ಹೈಟ್ ಜೊತೆ ಕಂಪ್ಯಾರಿಸನ್ ಮಾಡಿ ನೋಡ್ತಾ ಇರೋದು. 3% ಅಂದರೆ 2%ಇಂದ ನಾವಂದರೆ 2%ಇಂದ ಕಂಪೇರ್ ಮಾಡ್ತೀನಿ ಅಂದರೆ 2 ಕಂಡೀಷನ್ ಬಂತು. 2 ಕಂಡೀಷನ್ ಒಳಗಡೆ ಏನಿದೆ, ಆಪ್ರೇಟರ್ ಇದೆ. ಎಂಥ ಆಪ್ರೇಟರ್ ಇದೆ ಇಲ್ಲಿ, ಗ್ರೇಟರ್ ದೆನ್ ಸಿಂಬಲ್ಲು ಆಪ್ರೇಟರ್ ಇದೆ. ಈ ಗ್ರೇಟರ್ ದೆನ್ ಸಿಂಬಲ್ ಆಪ್ರೇಟರ್ ಇವೆರಡರಲ್ಲೂ ಇದೆ. ಮತ್ತು ಅವೆರಡರ ನಡುವೆ ಈ ಕಂಡೀಷನ್, 2 ಕಂಡೀಷನ್, ಇದೊಂದು ಕಂಡೀಷನು, ಇದೊಂದು ಕಂಡೀಷನು. ಆ ಕಂಡೀಷನ್ ನಡುವೆ ಏನೈತೆ, ಲಾಜಿಕಲ್ ಆಪರೇಟರ್ ಇದೆ. ಲಾಜಿಕಲ್ ಆಪರೇಟರ್ ಅಂದರೆ ಇದೆ ಅಂತ ಹೇಳಿದೆ. ಸೊ ಇವಾಗ ಇದಕ್ಕಿವಾಗ ಇಲ್ಲಿ ಇಫ್ ಕಂಡೀಷನ್, ಇವು 2 ಕಂಡೀಷನೂ ಆದರೆ ಮಾತ್ರ ಇಲ್ಲಿ ಬರಬೇಕು ಅಂತ ಟ್ರೂ ಆದರೆ ಮಾತ್ರ ಒಳಗಡೆ ಎಕ್ಸಿಕ್ಯೂಷನ್ ಆಗುತ್ತೆ ಅಂತ ಹೇಳಿದ್ನಲ್ವಾ. ಇದನ್ನು ತಿಳ್ಕೊಳ್ಳೋಣ ಇವಾಗ ಇದು ಕಂಡೀಷನ್ ಅನ್ನೋದು ಯಾವ ಥರನೇ ಇರ್ಬೋದು. ಅದು ಟ್ರೂ ಆದಾಗ ಯಾವಾಗ ಎಂಟರ್ ಆಗುತ್ತೆ, ಅಂಡ್ ಲಾಜಿಕ್ ಇದ್ದಾಗ ಒಳಗಡೆ ಯಾವ ಥರ ಎಂಟರ್ ಆಗುತ್ತೆ, ಆರ್ ಲಾಜಿಕ್ ಇದ್ದಾಗ ಯಾವ ಥರ ಎಂಟರ್ ಆಗುತ್ತೆ, ಅಥವಾ ಯಾವನು ಇಲ್ದಿದ್ದಾಗ ಯಾವ ರೀತಿ ಎಂಟರ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದನ್ನೇ ಏನಂತ ಕರೀತಾರಪ್ಪ ಅಂದರೆ ಲಾಜಿಕಲ್ ಆಪರೇಟರ್ ಟೇಬಲ್ ಅಂತ ಬರ್ಕೊಳ್ಳಿ, ಸರಿನಾ. ಲಾಜಿಕಲ್ ಆಪರೇಟರ್ ಟೇಬಲ್ ಅಂತ ಬರ್ಕೊಳ್ಳಿ. ಇವಾಗ ನಾನು ಅಂಡ್ ಲಾಜಿಕ್ಗೆ ಚೆಕ್ ಮಾಡ್ತೀನಿ. ಯಾವ ಥರ ಚೆಕ್ ಮಾಡ್ಕೊತೀನಿ ಅಂತಂದರೆ, ಇವಾಗ ಟ್ರೂ ಮತ್ತು ಫಾಲ್ಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಲೈನ್ ಒಳಗಡೆ ಟ್ರೂ ಮತ್ತು ಫಾಲ್ಸ್ ಅಂತ ಬರ್ಕೊಳ್ಳಿ. ಇವಾಗ ನೋಡಿ, ಸಿಂಪಲ್ಲಾಗಿ ಈ ಅನ್ಲಾಜಿಕ್ ಆಪರೇಟರ್ದು ಫೈನಲ್ ಔಟ್ಪುಟ್ ಹೆಂಗೆ ಬರುತ್ತೆ ಅಂತಂತಂದರೆ, ಇವಾಗ ಇದೊಂದು ಕಂಡೀಷನ್ ಅಂತ ತಿಳ್ಕೊಳ್ಳಿ, ಟ್ರೂ ಅನ್ನೋದು ಒಂದು ಕಂಡೀಷನ್ ತಿಳ್ಕೊಳ್ಳಿ, ಇದು ಒಂದು ಕಂಡೀಷನ್ ತಿಳ್ಕೊಳ್ಳಿ. ಇವಾಗ ಈ ಕಂಡೀಷನ್ ಟ್ರೂ ಆಗಿ ಈ ಕಂಡೀಷನ್ ಟ್ರೂ ಆದರೆ ಫೈನಲ್ ನಮ್ಗೆ ಆನ್ಸರ್ ಏನು ಬರುತ್ತಪ್ಪ ಅಂತಂತಂದರೆ ಟ್ರೂ ಅಂತ ಬರುತ್ತೆ. ಅಂದರೆ 2 ಕಂಡೀಷನ್ ಟ್ರೂ ಆದರೆ ಫೈನಲ್ ಆನ್ಸರ್ ಟ್ರೂ ಬರುತ್ತೆ. ಇವಾಗ ನೋಡ್ರಿ, ಇಲ್ಲಿ ಕಲಿತ್ರಲ್ವಾ, ಇದೊಂದು ಕಂಡೀಷನು ಅಂದರೆ ಇದು ಟ್ರೂ ಕೊಡ್ತೈತೆ ಫೈನಲ್ ಔಟ್ಪುಟ್ಟು, ಮತ್ತು ಇದು ಟ್ರೂ ಕೊಡ್ತೈತೆ ಅಂತ ತಿಳ್ಕೊಳ್ಳಿ. ಆವಾಗ ಫೈನಲ್ ಔಟ್ಪುಟ್ 2 ಸೇರಿ ಏನು ಬರುತ್ತೆ, ಟ್ರೂ ಅಂತ ಫೈನಲ್ ಔಟ್ಪುಟ್ ಕೊಡುತ್ತೆ. ಆವಾಗ ಮಾತ್ರ ನಿನಗೆ ಆ ಬ್ಲಾಕ್ ಒಳಗಡೆ, ಅಂದರೆ ಆ ಕಂಡೀಷನ್ ಆದಮೇಲೆ ಬರೋವಂಥ ಅನ್ನೋ ಬ್ಲಾಕ್ ಒಳಗಡೆ ಎಂಟ್ರ್ ಆಗುತ್ತೆ, ಸರಿನಾ. ಮತ್ತು ಇವಾಗ ಫಸ್ಟ್ ಕಂಡೀಷನ್ 1 ಟ್ರೂ ಕೊಡ್ತಂತ ತಿಳ್ಕೊಳ್ಳಿ, ಸೆಕೆಂಡ್ ಕಂಡೀಷನು ಫಾಲ್ಸ್ ಕೊಡ್ತಂತ ತಿಳ್ಕೊಳ್ಳಿ. ಆವಾಗ ಫೈನಲ್ ಔಟ್ಪುಟ್ ಏನು ಕೊಡ್ತದೆ ಅಂದರೆ ಫಾಲ್ಸ್ ಕೊಡುತ್ತೆ.
ಅರ್ಥ ಆಯ್ತಾ? ಇವಾಗ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವಾಗ ಈ ಕಂಡೀಷನು ಟ್ರೂ ಕೊಡ್ತಂತ ತಿಳ್ಕೊಳ್ಳಿ, ಈ ಕಂಡೀಷನು ಫಾಲ್ಸ್ ಕೊಡ್ತಂತ ತಿಳ್ಕೊಳ್ಳಿ. ಟ್ರೂ ಮತ್ತು ಫಾಲ್ಸ್ ಕೊಡ್ತೈತೆ ಅಂದರೆ ಫೈನಲ್ ಔಟ್ಪುಟ್ ನಮ್ಗೆ ಏನು ಕೊಡ್ತೈತೆ? ಫಾಲ್ಸ್ ಕೊಡ್ತೈತೆ. ಫಾಲ್ಸ್ ಕೊಡ್ತಾ ಇರೋದ್ರಿಂದ ಎಂಟರ್ ಆಗಲ್ಲ. ಟ್ರೂ ಕೊಟ್ಟರೆ ಮಾತ್ರ ನಿಮಗೆ ಈ ಬ್ಲಾಕ್ ಅನ್ನೋದು ಎಕ್ಸಿಕ್ಯೂಷನ್ ನಡೀತೈತೆ. ಸರಿನಾ? ಇದನ್ನು ನೀವು ಕರೆಕ್ಟಾಗಿ ಈ ಟೇಬಲ್ ಅರ್ಥ ಮಾಡ್ಕೊಬೇಕು ಹೆಂಗೆ ಅಂತ. ಮತ್ತು ಇವಾಗ ಇದು ಒಂದು ಫಸ್ಟ್ನೇ ಕಂಡೀಷನ್ ಫಾಲ್ಸ್ ಕೊಡ್ತೈತೆ, ಸೆಕೆಂಡ್ನೇ ಕಂಡೀಷನು ಟ್ರೂ ಕೊಡ್ತೈತೆ. ಅವಾಗ ಏನಾಗುತ್ತೆ? ಫೈನಲ್ ಔಟ್ಪುಟ್ ಕೂಡ ಫಾಲ್ಸ್ ಅಂತ ಆಗ್ತೈತೆ. ಸರಿನಾ? ಮತ್ತು ಫಸ್ಟ್ ಕಂಡೀಷನು ಫಾಲ್ಸ್ ಕೊಡ್ತೈತೆ, ಸೆಕೆಂಡ್ನೇ ಕಂಡೀಷನು ಫಾಲ್ಸ್ ಕೊಡ್ತೈತೆ, ಮತ್ತು ಫೈನಲ್ ಔಟ್ಪುಟ್ ಕೂಡ ಫಾಲ್ಸೇ ಇರುತ್ತೆ. ಸೊ ಇವಾಗ ನಿಮಗೆ ಅರ್ಥ ಮಾಡ್ಕೊಬೇಕಾದ್ರೆ ನೀವು ಅನ್ಲಾಜಿಕ್ ಬಳಸಿದ್ದೀರಿ ಅಂದರೆ 2 ಕಂಡೀಷನು ಟ್ರೂ ಕೊಟ್ಟ ಮಾತ್ರ ಫೈನಲ್ ಔಟ್ಪುಟ್ ನಿಮಗೆ ಟ್ರೂ ಕೊಡುತ್ತೆ. ಟ್ರೂ ಕೊಡ್ತಾ ಇರೋದ್ರಿಂದ ನೀವು ಎಂಟರ್ ಅಂದರೆ ಈ ಕೋಡ್ನ ಎಕ್ಸಿಕ್ಯೂಷನ್ ಮಾಡ್ಬೋದು. ಯಾವುದಪ್ಪ ಈ ಕೋಡ್ನ ಎಕ್ಸಿಕ್ಯೂಷನ್ ಮಾಡ್ಬೋದು. ಸರಿನಾ? ಅಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿ ನಾನು ತೋರಿಸ್ತೀನಿ ಹೆಂಗೆ ಏನು ಅಂತ. ಇದನ್ನು ತಿಳ್ಕೊಳ್ಳಿ, ಯಾವ್ಯಾವ ಥರ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಸರಿನಾ? ಇವಾಗ ಆರ್ ಲಾಜಿಕ್ ಅಂತಂತಂದ್ರೆ ಸೇಮ್ ಟ್ರೂ ಫಾಲ್ಸ್. ನೋಡಿ, ಫಸ್ಟ್ನೇ ಕಂಡೀಷನ್ ಟ್ರೂ ಆಗಿ ಸೆಕೆಂಡ್ನೇ ಕಂಡೀಷನ್ ಟ್ರೂ ಆದರೂ ಕೂಡ ಫೈನಲ್ ಆನ್ಸರ್ ನಿನಗೆ ಟ್ರೂನೇ ಕೊಡುತ್ತೆ. ಸರಿನಾ? ಇವಾಗ ಫಸ್ಟ್ನೇ ಕಂಡೀಷನ್ ಟ್ರೂ ಆಗಿ ಸೆಕೆಂಡ್ನೇ ಕಂಡೀಷನ್ ಫಾಲ್ಸ್ ಆದರೂ ಕೂಡ ನಿನಗೆ ಫೈನಲ್ ಆನ್ಸರ್ ನಿನಗೆ ಟ್ರೂನೇ ಕೊಡುತ್ತೆ. ಇಲ್ಲಿ ಅರ್ಥ ಮಾಡ್ಕೊಬೇಕು ನೀವು. ನೋಡಿ, ಇಲ್ಲಿ ಇವಾಗ ಅನ್ಲಾಜಿಕಾಗಿ ಬಂದಾಗ ಒಂದೇ ಸತಿಗೆ ಮಾತ್ರ ಅದು ಎಂಟರ್ ಆಗೋದು. ಯಾವಾಗ ಫಸ್ಟ್ ಕಂಡೀಷನ್ ಟ್ರೂ ಆಗಬೇಕು, ಸೆಕೆಂಡ್ ಕಂಡೀಷನ್ ಟ್ರೂ ಆಗಬೇಕು, ಆವಾಗ ಮಾತ್ರ ನಿಮ್ಗೆ ಫೈನಲ್ ಆನ್ಸರ್ ಟ್ರೂ ಕೊಡುತ್ತೆ. ಟ್ರೂ ಕೊಟ್ಟಾಗ ಮಾತ್ರ ಲಾಜಿಕಲ್ ಅಂದರೆ ಇಫ್ ಕಂಡೀಷನ್ ಒಳಗಡೆ ನಿನಗೆ ಎಂಟರ್ ಆಗುತ್ತೆ, ಇಲ್ಲಾಂದರೆ ಎಂಟರ್ ಆಗಲ್ಲ. ಆದರೆ ಇಲ್ಲಿ 6 ಕಂಡೀಷನ್ ಆಗಂಗಲ್ಲ. ನೋಡಿರಿ, ಫಸ್ಟ್ ಕಂಡೀಷನ್ ಟ್ರೂ ಆಗಲಿ, ಸೆಕೆಂಡ್ ಕಂಡೀಷನ್ ಫಾಲ್ಸ್ ಆದರೂ ಕೂಡ ನಿಂಗೆ ಫೈನಲ್ ಔಟ್ಪುಟ್ ಟ್ರೂ ಬರ್ತೈತೆ. ಸೊ ಹಂಗಾದಾಗ ನಿಮಗೆ ಇದು ಕೂಡ ಎಂಟರ್ ಆಗೋ ಚಾನ್ಸಸ್ ಇರುತ್ತೆ. ಸರಿನಾ? ಇವಾಗ ಸೆಕೆಂಡ್ನೇದು ಫಾಲ್ಸ್ ಇದೆಯಲ್ವಾ, ಫಸ್ಟ್ ಕಂಡೀಷನು ಫಾಲ್ಸ್ ಇದೆ, ಸೆಕೆಂಡ್ ಕಂಡೀಷನು ಟ್ರೂ ಇದೆ. ಹಂಗಾಗಿ ಫೈನಲ್ ಔಟ್ಪುಟ್ ನಿಂಗೆ ಏನು ಬರುತ್ತೆ? ಟ್ರೂನೇ ಬರುತ್ತೆ. ಇವಾಗ ಈ ಕಂಡೀಷನಿಗೂ ಬರ್ತೈತೆ. ಸೊ ಇವಾಗ ಫಸ್ಟ್ ಕಂಡೀಷನ್ ಫಾಲ್ಸ್ ಬರ್ತೈತೆ, ಸೆಕೆಂಡ್ ಕಂಡೀಷನು ಫಾಲ್ಸ್ ಇದೆ. ಸೊ ಫೈನಲ್ ಔಟ್ಪುಟ್ ನಮ್ಗೇನು ಬರ್ತೈತಪ್ಪ ಅಂದರೆ ಫಾಲ್ಸ್ ಬರುತ್ತೆ. ಸೊ ಇವಾಗ ಇಲ್ಲಿ ನೋಡಿ, ಇದ್ರೊಳಗಡೆ ಆರ್ ಲಾಜಿಕ್ ಒಳಗಡೆ 2 ಕಂಡೀಷನ್ಸದು 3 ಔಟ್ಪುಟ್ದು ಟ್ರೂ ಬರ್ತೈತೆ, 1 ಔಟ್ಪುಟ್ ಮಾತ್ರ ಫಾಲ್ಸ್ ಬರ್ತೈತೆ. ಇಲ್ಲಿ 3 ಔಟ್ಪುಟ್ದು ಫಾಲ್ಸ್ ಬರ್ತೈತೆ, 1 ಔಟ್ಪುಟ್ ಮಾತ್ರ ಟ್ರೂ ಬರ್ತೈತೆ. ಅಂದರೆ ನೀವು ಅರ್ಥ ಮಾಡ್ಕೊಬೇಕು, 2 ಕಂಡೀಷನ್ ಟ್ರೂ ಆದ ಮಾತ್ರ ಅನ್ಲಾಜಿಕ್ಕು ಒಳಗಡೆ ಬಿಡುತ್ತೆ, ಅಂದರೆ ಎಂಟರ್ ಆಗುತ್ತೆ. ಇವಾಗ ಸಿಂಪಲಾಗಿ ಅರ್ಥ ಮಾಡ್ಕೊಬೇಕಪ್ಪ ಅಂತಂದರೆ, ನಾವಿವಾಗ ಮೂವಿ ಟಿಕೆಟ್ಸ್ ತೊಗೊಂಡಿರ್ತೀವಿ. ಮೂವಿ ಟಿಕೆಟ್ಸ್ ನಾವು ತಗೊಂಡಿದ್ರೆ ಅಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರ್ತೀರ ಅಂತ ತಿಳ್ಕೊಳ್ಳಿ. ಆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ವಿ ಅಂತಂದರೆ ಅವನೊಂದು ವೆರಿಫಿಕೇಷನ್ ಮಾಡಿ ಕೊಡ್ತಾನೆ. ಆ ವೆರಿಫಿಕೇಷನ್ ಮಾಡಿಕೊಟ್ಟಿರೋದು ತೆಗ್ದಂಗೆ ನಾವು ಹೋಗಿ ತಗೊಂಡು ಬರ್ತೀರಿ. ಅದೇ ಅವ್ನು ವೆರಿಫೈ ಮಾಡಿ ಮುಂದಕ್ಕೆ ಒಳಗಡೆ ಬಿಡ್ತಾನೆ. ಅವ್ನು ಹೆಂಗೆ ಅಲೋ ಮಾಡ್ತಾನೆ ಅಂದರೆ, ಪ್ರೀವಿಯಸ್ಸಾಗಿ ಅಲ್ಲವನ್ನ ಅದು ಬುಕ್ ಮಾಡಿರೋದು ಅವ್ರಿಗೆ ರಿಫ್ಲೆಕ್ಟ್ ಆಗ್ತಾ ಇರ್ತದೆ ಡೇಟಾ. ಸೊ ಹಂಗಾಗಿ ಅವನು ಅದನ್ನು ಚೆಕ್ ಮಾಡಿ ಬಿಡ್ತಾನೆ, ಒಳಗಡೆ ಬಿಡ್ತಾನೆ, ಅಂದರೆ ಥಿಯೇಟರ್ ಒಳಗಡೆ ಬಿಡ್ತಾನಲ್ವಾ. ಸೊ ಆ ಥರ ತಿಳ್ಕೊಳ್ಳಿ. ಇವಾಗ ಆ ಥರ ತಿಳ್ಕೊಳ್ಳಿ. ಇವಾಗ ಇದನ್ನು ಪ್ರಾಕ್ಟಿಕಲ ನಾವು ಎಕ್ಸ್ಪ್ಲನೇಷನ್ ಮಾಡಿ ತಿಳ್ಕೊಳ್ಳೋಣ. ಇವಾಗ ಅನ್ಲಾಜಿಕ್ ನೋಡಿದ್ರಿ, ಆರ್ ನೋಡಿದ್ರಿ, ನಾಟ್ದಂದರೆ ಏನಿಲ್ಲಪ್ಪ, ಟ್ರೂ ಕಂಡೀಷನ್ ಆಯಿತು. ಇಲ್ಲಿ ಬರೋದು ನಿಮಗೆ ನಾಟ್ ಅಂತ ಬರ್ತೈತೆ ಅಂದರೆ ಇದು ನಾಟ್ ಅಂತ ಕರೆದ್ರಲ್ವಾ. ಸೊ ಇವಾಗ ಇದು ಟ್ರೂ ಕಂಡೀಷನ್ ಇತ್ತು ಅಂದರೆ ಅದನ್ನು ಫಾಲ್ಸ್ ಮಾಡುತ್ತೆ. ಫಾಲ್ಸ್ ಕಂಡೀಷನ್ ಇತ್ತು ಅಂತಂದರೆ ಟ್ರೂ ಮಾಡುತ್ತೆ. ಅಂದರೆ ಔಟ್ಪುಟ್ ನಿಮಗೆ ಟ್ರೂ ಕೊಡ್ತಾಯಿದ್ರೆ ಅದನ್ನು ಫಾಲ್ಸ್ ಮಾಡುತ್ತೆ. ಔಟ್ಪುಟ್ ನಿಮ್ಗೆ ಫಾಲ್ಸ್ ಕೊಡ್ತಾಯಿದ್ರೆ ಅದನ್ನು ಟ್ರೂ ಮಾಡುತ್ತೆ. ಅದು ನಾಟ್ ಲಾಜಿಕ್ಕು. ಇವಾಗ ನಿಮಗೆ ಈ ಕಂಡೀಷನ್ ಸ್ಟೇಟ್ಮೆಂಟ್ ಒಳಗಡೆ ನೀವು 3 ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು ಕರೆಕ್ಟಾಗಿ. ಈ ಕಂಡೀಷನ್ ಅಂತ ನಾವು ಹೇಳಿದೆ, ಈ ಕಂಡೀಷನ್ ಒಳಗಡೆ ಆಪರೇಟರ್ ಅಂತ ತಿಳ್ಕೊಬೇಕು, ಮತ್ತು ಆಪರೆಂಡ್ ಅಂತ ತಿಳ್ಕೊಬೇಕು, ಮತ್ತು ಈ 2 ಅಂದರೆ ಮಲ್ಟಿಪಲ್ ಕಂಡೀಷನ್ ಬಂದಾಗ ಲಾಜಿಕಲ್ ಆಪರೇಟರ್ ಬರುತ್ತದೆ ಅಂತ ಹೇಳಿದೆ.
ಲಾಜಿಕಲ್ ಆಪ್ರೇಟರು ಡಬಲ್ ಹ್ಯಾಂಡ್ ಸಿಂಬಲಿಂದ ಇರುತ್ತೆ, ಮತ್ತು ಡಬಲ್ ಆರ್ ಸಿಂಬಲ್ ಅಂತ ಇರುತ್ತೆ, ಒಂದು ನಾಟ್ ಅಂತ ಇರುತ್ತೆ. ಈ ಡಬಲ್ ಆ್ಯಂಡು ಡಬಲ್ ಆರ್ ಅನ್ನೋದು ಬರಬೇಕಂದ್ರೆ ಅದು ಎರಡು ಕಂಡೀಷನ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಆಗಿರಲೇಬೇಕು ಅಂತ ಅರ್ಥ. ಸೊ ಇವಾಗ ನಾಟ್ ಅಂತಂದ್ರೆ ಒಂದೇ ಕಂಡೀಷನ್ ಇದ್ದರೆ ಸಾಕು ಅಂತ ಅರ್ಥ. ಇವು 3 ಕಂಡೀಷನ್ ಇವಾಗ ಇದು ಅಲೋ ಹೆಂಗೆ ಮಾಡ್ತದಪ್ಪ ಅಂದರೆ ಅನ್ಲಾಜಿಕ್ಕು 2 ಕಂಡೀಷನ್ ಟ್ರೂ ಆದರೆ ಮಾತ್ರ ಅಲೋ ಮಾಡ್ತೈತೆ. ಆರ್ ಲಾಜಿಕ್ ಅನ್ನೋದು ಯಾವುದರ 2 ಲಾಜಿಕ್ ಒಳಗಡೆ ಯಾವುದನ್ನ ಒಂದು ಲಾಜಿಕ್ ಕಂಡೀಷನ್ ಟ್ರೂ ಆದರೂ ಸಾಕು ಎಂಟ್ರ್ ಆಗ್ತದೆ ಒಳಗಡೆ, ಅದೇ ಈ ಬ್ಲಾಕ್ ಒಳಗಡೆ. ನಾಟ್ ಅನ್ನೋದು ಟ್ರೂ ಆದರೆ ಮಾತ್ರ ಒಳಗೆ ಕಳಿಸುತ್ತೆ. ಯಾವಾಗ ಟ್ರೂ ಆಗ್ತದಂದರೆ ಫಾಲ್ಸ್ ಇದ್ದಾಗ, ಕಂಡೀಷನ್ ಫಾಲ್ಸ್ ಇದ್ದಾಗ. ನೋಡಿರಿ, ಕಂಡೀಷನ್ ಫಾಲ್ಸ್ ಇತ್ತು, ಈ ನಾಟ್ ಬಳಸಿರೋದ್ರಿಂದ ಆ ಕಂಡೀಷನ್ ನಾವು ಫಾಲ್ಸ್ ಕೊಡ್ತಾ ಇರೋದನ್ನ ಟ್ರೂ ಮಾಡ್ತಾಯಿತ್ತು ಅದು ನಾಟ್ ಅನ್ನೋದು. ಇದನ್ನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿಕೊಡ್ತೀನಿ, ಆ ಥರ ಅಂತ ತೋರಿಸ್ತೀನಿ, ನಿಮ್ಗೆ ಅವು ನೀಟಾಗಿ ಅರ್ಥ ಆಗುತ್ತೆ. ಸರಿನಾ? ಸೊ ಇವಾಗ ನಾವು ಇಫ್ ಕಂಡೀಷನ್ ಮಾತ್ರ ನೋಡಿರೋದು ಇದರೊಳಗಡೆ. ಇನ್ನು ನೆಕ್ಸ್ಟ್ ಒಳಗಡೆ ಇನ್ನು ಒಳ್ಳೊಳ್ಳೆ ನೋಡೋಣ. ಇವಾಗ ಇದ್ರಿಗೆ ಸಿಂಪಲ್ ಆಗಿ ಇವಾಗ ಎಕ್ಸ್ಪ್ಲನೇಷನ್ ಕೊಟ್ಟಿರೋ ತೆಗ್ದಂಗೆ ನಾವು ಇವಾಗ ಎಕ್ಸಿಕ್ಯೂಷನ್ ಮಾಡಿ ತೋರಿಸ್ತೀನಿ. ಇವಾಗ ಯಾವ ಥರ ಬರುತ್ತೆ ಅನ್ನೋದನ್ನ ನೋಡೋಣ ಇವಾಗ ಇಲ್ಲಿ. ಸೊ ಅದಕ್ಕೆ ಇವಾಗ ನಾವು ಏನು ಅಂತ ಮಾಡ್ತಾಯಿದ್ರಿ, ಪೈಥಾನ್ ಫೈಲ್ ಅಲ್ವಾ, .py ಅದರಿಂದ ಎಕ್ಸಾಂಪಲ್ 8 ಅಂತ ಬರ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಇದನ್ನೇ ತಗೊತೀನಿ ಎಕ್ಸಾಂಪಲ್ ಆಗಿ. ಹೈಟ್ ಅನ್ನೋ ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ 5.4 ಅಂತ. ಮತ್ತು ಇಲ್ಲಿ ನಮ್ಮದು 3 ಐತೆ, 3 ನಂಗೆ ಇವಾಗ ಸದ್ಯಕ್ಕೆ ಬೇಕಾದ್ರೆ ಇವಾಗ ಎರಡೇ ತಗೊತೀನಿ ನಾನು. ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಬರ್ಕೊಳ್ಳೋಣ. ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ ಅಲ್ಲ ನಾವು ಬರೀತಾರದು, ಇದನ್ನೇ ಬರ್ಕೊಳ್ಳಿ. ಒಂದೇ ಕಂಡೀಷನ್ ಇರೋದು ಮಾತ್ರ ನಾನು ಬರ್ಕೊತಿರೋದು. ಸೊ ಇವಾಗ ನೋಡಿರಿ, ಪೈಥಾನ್ ಒಳಗಡೆ ಈ ಬ್ಲಾಕ್ ಅನ್ನೋದು ಅಲೋ ಮಾಡ್ತಿಲ್ಲ, ಅಂದರೆ ಪ್ಯಾರಂಥಿಸಿಸ್ ಅಲೋ ಮಾಡ್ತಿಲ್ಲ. ಇದು ಕಂಪ್ಲೀಟಾಗಿ ನಿನಗೆ ಯಾವ ಥರ ಅಲೋ ಮಾಡುತ್ತಂತಂದರೆ ಕೋಲನೇ ನಿನಗೆ ಇಲ್ಲಿ ಇಂಪಾರ್ಟೆಂಟು ಪೈಥಾನ್ ಒಳಗಡೆ. ಸರಿನಾ? ಕೋಲನ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಇವಾಗ ಫಂಕ್ಷನ್ ಒಳಗಡೆ ನಾವು ನೋಡಿದ್ರಿ, ಪ್ರೀವಿಯಸ್ ಕ್ಲಾಸ್ ಒಳಗೆ ನೋಡ್ರಿ, ಫಂಕ್ಷನ್ ಒಳಗೂ ನೋಡಿದ್ರಿ. ಈ ಕೋಲನ್ ಬರ್ತಾಯಿತ್ತಂದರೆ ಕೋಲನ್ ಆದಮೇಲೆ ಬರ್ತಾ ಇರೋದು ಕಂಪ್ಲೀಟಾಗಿ ಅವನ್ನೆಲ್ಲವನ್ನು ಏನಂತ ಕರೀತಾರೆ ಅಂದರೆ ಬ್ಲಾಕ್ ಅಂತ ಕರೀತಾರೆ, ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಇವಾಗ ಇದನ್ನ ಎಕ್ಸಿಕ್ಯೂಷನ್ ಮಾಡಿ ನೋಡೋಣ. ಮೊನೋಜ್ ನನ್ನ ಮೊನೋಜ್ ಅನ್ನೋ ಒಂದು ವೇರಿಯೇಬಲ್ ಒಳಗಡೆ 5 ಐತೆ, ಇಸ್ ಗ್ರೇಟರ್ ದೆನ್ ಹೈಟ್. ಇವಾಗ ಇದು ನೋಡಿರಿ, ಇವಾಗ ಇದನ್ನು ನಾನು ಹಿಂಗೆ ಬರ್ಕೊತೀನಿ. ಇದನ್ನು ನಿಮಗೆ ಅಂದರೆ ಇದು ಏನು ಕೊಡ್ತಾಯಿತ್ತು ಅಂತ ತಿಳ್ಕೊಳೋದಕ್ಕೋಸ್ಕರ ಅಲ್ಲಿ ನಾನು ಪ್ರಿಂಟಾಗ್ ಅಂತ ಬರೆದು ಈ ಥರ ಹಾಕ್ತೀನಿ, ನಿಮಗೆ ಕ್ಲಾರಿಟಿ ಸಿಗ್ತೈತೆ. ಅಂದರೆ ಈ ಕಂಡೀಷನ್ ಒಳಗಡೆ ನಾನು ಏನು ಹೇಳಿದೆ, ಇಫ್ ಬ್ಲಾಕ್ ಒಳಗಡೆ ಯಾವಾಗ ಬರುತ್ತೆ ಅಂತಂತೇನು ಹೇಳಿದೆ, ಅಂದರೆ ಇದು ಯಾವಾಗ ಎಕ್ಸಿಕ್ಯೂಷನ್ ನಡೀತದೆ ಅಂತ ಹೇಳಿದೆ ಅಂತಂದರೆ ಈ ಕಂಡೀಷನ್ ಟ್ರೂ ಆದರೆ, ಅಂದರೆ ಟ್ರೂ ಕೊಟ್ಟರೆ, ಅಂದರೆ ಬೂಲಿಯನ್ ವ್ಯಾಲ್ಯೂ ಟ್ರೂ ಕೊಟ್ಟರೆ ಅವಾಗ ಇದರೊಳಗೆ ಎಂಟರ್ ಆಗುತ್ತೆ ಅಂತ ಹೇಳಿದ್ನಲ್ವಾ. ಇದು ನೋಡೋಣ ಇವಾಗ ಇದು ಏನು ಔಟ್ಪುಟ್ ಕೊಡುತ್ತೆ ನೋಡೋಣ. ಈ ಆಪರೇಟರ್ ಇಟ್ಟಿರೋದ್ರಿಂದ ಏನು ಔಟ್ಪುಟ್ ಕೊಡುತ್ತೆ ನೋಡೋಣ, ಅವಾಗ ನಿಮಗೆ ಕ್ಲಾರಿಟಿಗಿಲ್ಲ ಅರ್ಥ ಆಗುತ್ತೆ. py ಎಕ್ಸಾಂಪಲು 8.py ನೋಡಿರಿ, ಇಲ್ಲಿ ಫಾಲ್ಸ್ ಕೊಡ್ತೈತೆ. ಅರ್ಥ ಮಾಡ್ಕೊಬೇಕು ನೀವು. ಇವಾಗ ಈ ಕಂಡೀಷನು ಮೊನೋಜ್ ಈಸ್ ಗ್ರೇಟರ್ ದೆನ್ ಹೈಟ್ ಅನ್ನೋ ಕಂಡೀಷನ್ ನಿಮಗೆ ಫಾಲ್ಸ್ ಕೊಡ್ತೈತೆ. ಫಾಲ್ಸ್ ಕೊಡ್ತಾ ಇರೋದ್ರಿಂದ ಎಂಟರ್ ಆಗಿಲ್ಲ. ನಾನು ಹೇಳಿದ್ನಲ್ವಾ, ಟ್ರೂ ಕೊಟ್ಟ ಮಾತ್ರ ಅದು ಇಲ್ಲಿ ಎಂಟರ್ ಆಗುತ್ತೆ. ಸೊ ಇವಾಗ ಇದು ಟ್ರೂನೋ ಫಾಲ್ಸೋ ಕೊಡುತ್ತೋ ತಿಳ್ಕೊಳ್ಬೇಕಂತಂದ್ರೆ ನಾನು ಇವಾಗ ಈ ಪ್ರಿಂಟ್ ಒಳಗಡೆ ಆ ಕಂಡೀಷನ್ ಇಟ್ಬಿಟ್ಟು ಚೆಕ್ ಮಾಡಿದೆ, ಫಾಲ್ಸ್ ಕೊಡ್ತು. ಸೊ ಇವಾಗ ಇದರೊಳಗಡೆ ಎಂಟರ್ ಮಾಡ್ಬೇಕಂತಂದರೆ ನನಗೆ ಇದು ಮೊನೋಜ್ ಅನ್ನೋ ಒಂದು ವೇರಿಯೇಬಲ್ ಒಳಗಡೆ ಹೈಟ್ ಅನ್ನೋದು ನಿನಗೆ ಮೊನೋಜ್ದು ಹೈಟ್ ಬಂದು ಇನ್ಕ್ರಿಮೆಂಟ್ ಆದರೂ ಇರಬೇಕು. ಹೈಟ್ ಕಂಪ್ಯಾರಿಸನ್ ಮಾಡಿದ್ರೆ ಅಂದರೆ 5.10 ಅಂತ ಬರ್ಕೊತೀನಿ. ಇವಾಗ ನೋಡಿ ಇವಾಗ ಫಾಲ್ಸ್ ಕೊಟ್ಟಿದ್ದೀವಿ. ಇವಾಗ ಈ ಕಂಡೀಷನು ಈಗ ಅಂದರೆ ನಾನು ಚೇಂಜ್ ಮಾಡೋಕ್ಕಿಂತ ಮುಂಚೆ ಫಾಲ್ಸ್ ಕೊಟ್ಟೈತೆ. ಈ ಫಾಲ್ಸ್ ಕೊಟ್ಟೈತೆ. ಇವಾಗ ಏನು ಕೊಡ್ತು ನಾನು ಇವಾಗ ಅಪ್ಡೇಟ್ ಮಾಡಿದ್ದೀನಿ ವೇರಿಯೇಬಲ್ನ, ಮೊನೋಜ್ ವೇರಿಯೇಬಲ್ನ ಅಪ್ಡೇಟ್ ಮಾಡಿದ್ದೀನಿ ನೋಡಿ. ಇವು ಕೂಡ ಫಾಲ್ಸ್ ಕೊಡ್ತೈತೆ. ಅಂದರೆ ಡೆಸಿಮಲ್ ಪಾಯಿಂಟ್ ಒಳಗಡೆ ಈಗ ಕೊಡ್ತಾ ಇರೋದು ತಪ್ಪಾಗ್ತಾ ಇರ್ಬೋದಲ್ಲ ಒಂದ್ಸತಿ. ಇನ್ನೊಂದು ಸತಿ ಇವಾಗ
ಹೌದು, ಇವಾಗ ಇದೇನಂತ ಕರೀತಾರಪ್ಪ ಅಂದರೆ ಡಾಟ್ ಅಂತ ಬರ್ತಾ ಇದೆ ಅಂದರೆ ಫ್ಲೋಟ್ ಟೈಪ್ ಅಂತ ಕರೀತಾರೆ ಇದನ್ನು. ಇವಾಗ ಡೆಸಿಮಲ್ ಕೊಡ್ತಾ ಇರೋದ್ರಿಂದ ಇದು ರಾಂಗ್ ಆಗ್ತಾ ಇರ್ಬೋದು. ನಾನು ಇವಾಗ ಡೆಸಿಮಲ್ ಕೊಡ್ದಿರೋ ಇಂಟಿಜರ್ ವ್ಯಾಲ್ಯೂಗೆ ನಾನು ಪಾಸ್ ಮಾಡ್ತೀನಿ. 4 ಕೊಡ್ತೀನಿ. ಈಗ ನೋಡಿ, ಹೈಟ್ ಬಂದು 4 ಇದೆ, ಮನೋಜ್ ಹೈಟ್ ಬಂದು 5 ಇದೆ. ಈಗ ಇದು ಕಂಪ್ಯಾರಿಸನ್ ನಡೀತು ಈ ಆಪರೇಟರ್ ಒಳಗಡೆ. ಆವಾಗಲೇ ಇದು 0.4, 5.6, 5.11 ಅಂತ ಕೊಟ್ಟಿರ್ತದೆ. ಆ ಟೈಪ್ ನಿನಗೆ ಫ್ಲೋಟ್ ಅಂತ ಬರುತ್ತೆ. ಅದು ಇವಾಗ ಇಂಪಾರ್ಟೆಂಟ್ ಅಲ್ಲ, ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಿಮ್ಗೆ ಹೇಳ್ತೀನಿ ಅದು ಯಾವ ಥರ ಹೆಂಗೆ ಇಂಪಾರ್ಟೆಂಟ್ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಇವಾಗ ಇಂಟಿಜರ್ ವ್ಯಾಲ್ಯೂ ನಾನು ಸ್ಟೋರ್ ಮಾಡ್ಕೊಂಡಿರೋದನ್ನ ನಾನು ಕಂಪ್ಯಾರಿಸನ್ ಮಾಡಿದ್ದೀನಿ. ನೋಡಿ ಇವಾಗ ಟ್ರೂ ಕೊಡ್ತು. ಯಾಕಪ್ಪ ಅಂತಂದರೆ ಮನೋಜ್ದು ಹೈಯರ್ ಐತೆ, ಈ 4 ವ್ಯಾಲ್ಯೂಗಿಂತ 5 ವ್ಯಾಲ್ಯೂ ಹೈಯರ್ ಇದೆ. ಅಂದರೆ ಈ ಫಸ್ಟ್ ಕಂಡೀಷನ್ ನಿಮಗೆ ಟ್ರೂ ಕೊಡ್ತೀವಿ ಇವಾಗ. ಸೊ ನಾನಿವಾಗ ನಾಟ್ ಲಾಜಿಕ್ನ ತಗೊತೀನಿ. ಇವಾಗ ಇಲ್ಲಿ ಇದನ್ನು ತೆಗೀರಿ. ನಾಟ್ ಲಾಜಿಕ್ ಏನಂತ ಕರೆದ್ರಿ, ನಾಟ್ ಲಾಜಿಕ್ ಅಂತ ಕರೆದ್ರಲ್ವಾ. ಇವಾಗ ಈ ನಾಟ್ ಲಾಜಿಕ್ನ ನಾನು ಅಪ್ಲೈ ಮಾಡ್ತೀನಿ. ಸೊ ನಾನು ಇವಾಗ ಇದನ್ನು 6 ಅಂತ ಬರ್ಕೊತೀನಿ. 6 ಅಂತ ಬರೆದ್ರೆ ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇವಾಗ ಇದು ಫಾಲ್ಸ್ ಕೊಡ್ಬೇಕು. ಇವಾಗ ಈ ನಾಟ್ ಲಾಜಿಕ್ ಅಪ್ಲೈ ಮಾಡ್ಬೇಕು. ನಾನು ಇನ್ನೂ ಅಪ್ಲೈ ಮಾಡಿಲ್ಲ, ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಇಲ್ಲಿ ನಾಟ್ ಲಾಜಿಕ್ ಅಂತ ಬರ್ತಿದ್ದೀನಿ. ಸೊ ಇದನ್ನ ಹಿಂಗೆ ಟೈಪ್ ಮಾಡಿ. ಇಲ್ಲಿ ಏನು ಬರ್ತಾಯಿದೆ, ಫಾಲ್ಸ್ ಕೊಡ್ತಾ ಇದೆಯಾ. ಇವಾಗ ನಾನು ಇನ್ನೂ ನಾಟ್ ಲಾಜಿಕ್ ಅಪ್ಲೈ ಮಾಡಿಲ್ಲ ಈ ಕಂಡೀಷನ್ಗೆ. ಸೊ ಇವಾಗ ಈ ಕಂಡೀಷನ್ ಅಪ್ಲೈ ಮಾಡ್ಬೇಕಂದ್ರೆ ಅದ್ರ ಹಿಂದೆ, ಆ ಕಂಡೀಷನ್ ಹಿಂದೆ ಏನಿರುತ್ತೋ ಆ ಕಂಡೀಷನ್ ಹಿಂದೆ ಏನಿರುತ್ತೋ ಅದನ್ನ ನಾವು ಆ ಬರ್ಕೊಬೇಕು. ಆ ಥರ ಬರೆದ್ರೆ ಅದನ್ನು ಒಂದು ನಿಮಿಷ, ಇದು ಇನ್ನೂ ಪ್ಯಾರಾಂಥಿಸಿಸ್ ಬರ್ಕೊಳ್ಳೋಣ. ಇವಾಗ ಒಂದ್ಸರಿ ರನ್ ಮಾಡೋಣ. ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್. ಸೊ ಇವಾಗ ಈ ಲಾಜಿಕ್ ಅನ್ನೋದು ವರ್ಕ್ ಆಗ್ತಿಲ್ಲ. ಸೊ ಇವಾಗ ಇದನ್ನು ನಾನು ಇವಾಗ ಒಂದು ಸಪ್ರೇಟ್ ವೇರಿಯೇಬಲ್ ಒಳಗಡೆ ಮತ್ತೆ ಹಾಕೊಬೇಕು. ಇವಾಗ ಆಪರೇಟರ್ ಅಂತ ಬರ್ಕೊಳ್ತೀನಿ. ಈ ಆಪರೇಟರ್ ಹೆಂಗೆ ಕೊಡ್ತಾಯಿತ್ತು ಅಂತ ನೋಡ್ಕೊಂಡಿಲ್ಲ. ಇವಾಗ ಏನು ತಪ್ಪಾಗ್ತಿದೆ, ಒಂದು ನಿಮಿಷ. ಒಂದು ನಿಮಿಷ, ಇದು ತಪ್ಪಾಗ್ತಿದೆ. ಗೂಗಲ್ ಚೆಕ್ ಮಾಡೋಣ. ಟು ಅಪ್ಲೈ ನಾಟ್ ಲಾಜಿಕ್ ಇನ್ ಪೈಥಾನ್ ಫಾರ್ ದ ಕಂಡೀಷನ್. ಸೊ ಆ ಕಂಡೀಷನ್ಗೆ ಅಪ್ಲೈ ಆಗ್ತಿಲ್ಲ. ಅದು ನಾವು ಸಿಂಪಲಾಗಿ ಅರ್ಥ ಮಾಡ್ಕೊಬೇಕಪ್ಪ ಅಂದರೆ ನಾನಿವಾಗ ಈ ಥರ ಇವಾಗ ಫಾಲ್ಸ್ ಬರ್ಕೊಂಡಿರ್ತೀನಿ ಅಂದ್ಕೊಳ್ಳಿ. ಫಾಲ್ಸ್ ಆಪ್ರೇಟರ್ ಅಂದರೆ ಫಾಲ್ಸ್ ಬೂಲಿಯನ್ ಆಪ್ರೇಟರ್ ಇಕ್ಕಿರ್ತೀನಿ ಅಂದ್ಕೊಳ್ಳಿ. ಇವಾಗ ನಾನು ಇದನ್ನು ಆಪ್ರೇಟರ್ ನಾನಿವಾಗ ಈ ಥರ ಇಟ್ಟರೆ ಮತ್ತೆ ತಪ್ಪು ಬರ್ತಾ ಇದೆ. ಒಂದು ನಿಮಿಷ ಆಗ್ತಾ ಇದೆ ಇಲ್ಲಿ.
ಸಿಂಟ್ಯಾಕ್ಸ್ ರಾಂಗ್ ಬರ್ತಾ ಇದೆ. ಸೊ ಒಂದು ನಿಮಿಷ. ಓಕೆ, ಇದನ್ನು ನಾಟ್ ಅಂತ ಬಳಸ್ಬೇಕು ಇಲ್ಲಿ. ನಾಟ್ ಅಂತಲೇ ಬಳಸಬೇಕು. ಸರಿ, ಈ ಸಿಂಬಲಿಂದ ಅಲ್ವಾ ಬಳಸೋದು, ನಾಟ್ ಅಂತಲೇ ಬಳಸಬೇಕು. ಓಕೆ, ಇದಕ್ಕೆ ನೋಡಿ ನಾನು ನಾಟ್ ಅಂತ ಬಳಸ್ತೀನಿ. ಇವಾಗ ನಾಟ್ ಲಾಜಿಕ್ ಅನ್ನೋದು ಈ ಥರ ಇರುತ್ತೆ ಅಂತ ಹೇಳಿದ್ನಲ್ವಾ. ನಾಟ್ ಲಾಜಿಕ್ ಅನ್ನೋದು ಬಳಸ್ಬೇಕಂದ್ರೆ ಈ ನಾಟ್ ಅನ್ನೋದು ಕೀವರ್ಡು, ಈ ಕೀವರ್ಡ್ನ ಬಳಸಬೇಕು. ಇವಾಗ ನೋಡಿರಿ, ಪ್ರೀವಿಯಸ್ ನಮ್ಗೆ ಏನು ಕೊಡ್ತು, ಇದು ಬಳಸದೇ ಇರ್ತಿದ್ದಾಗ ಏನು ಕೊಡ್ತು ನಮಗೆ. ರನ್ ಮಾಡಿ ಒಂದ್ಸತಿ. ಫಾಲ್ಸ್ ಕೊಡ್ತಾ ಇದೆಯಾ? ಈ ಫಾಲ್ಸ್ ಕೊಡ್ತಾ ಇದೆಯಾ ಅಂತಂದರೆ ನಾನು ಅದನ್ನ ಟ್ರೂ ಮಾಡಬೇಕು. ಅದಕ್ಕೆ ನಾಟ್ ಅಂತ ಬಳಸಿ ಎಂಟರ್ ಮಾಡು, ಅಂದರೆ ರನ್ ಮಾಡು ಫೈಲ್ನ. ನೋಡಿ, ಇವಾಗ ಪ್ರೀವಿಯಸ್ಸಾಗಿ ಫಾಲ್ಸ್ ಕೊಡ್ತು, ಇವಾಗ ಟ್ರೂ ಕೊಡ್ತಾ ಇದೆ. ಯಾಕಂದರೆ ನಾಟು ಫಾಲ್ಸ್ ಇತ್ತು ಅಂದರೆ ಟ್ರೂ ಕೊಡುತ್ತೆ, ಟ್ರೂ ಇತ್ತು ಅಂದರೆ ಫಾಲ್ಸ್ ಕೊಡುತ್ತೆ. ಅದು ಹೆಂಗೆ ಅಂತಂದರೆ ಈ ನಾಟ್ ಯೂಸ್ ಮಾಡಿದ್ದೀನಿ. ಈ ನಾಟ್ ಯೂಸ್ ಮಾಡೋದ್ರಿಂದ ಟ್ರೂ ಇದ್ರೆ ಫಾಲ್ಸ್ ಕೊಡುತ್ತೆ, ಫಾಲ್ಸ್ ಇದ್ರೆ ಟ್ರೂ ಕೊಡುತ್ತೆ. ಸೊ ಇವಾಗ ನೋಡಿದ್ದೀನಿ ಎಕ್ಸಿಕ್ಯೂಷನ್ ನಡೆದಿಲ್ಲ. ನಾನು ಯಾವುದು ಇಲ್ಲಿ ನಾಟ್ ಲಾಜಿಕ್ ಅಪ್ಲೈ ಮಾಡಿದ್ರು ಕೂಡ ಈ ಇಫ್ ಕಂಡೀಷನ್ ಇದು ಸ್ಟಿಲ್ ನಮಗೇನು ಫಾಲ್ಸ್ ಕೊಡ್ತೈತೆ ಇಲ್ಲಿ ಇಫ್ ಕಂಡೀಷನ್ ಒಳಗಡೆ. ಅದು ನಾನು ನಾಟ್ ಮಾಡಿದಾಗ ಅಂದರೆ ಅದು ಫಾಲ್ಸ್ ಕೊಡ್ತೈತೆ. ಫಾಲ್ಸ್ ಕೊಡ್ದಾಗ ಮಾತ್ರ, ಅದೇ ಟ್ರೂ ಕೊಟ್ಟಾಗ ಮಾತ್ರ ಇದು ಎಂಟರ್ ಆಗ್ತೈತೆ. ಇವಾಗ ಇಲ್ಲಿ ನೋಡಿರಿ, ಇಲ್ಲಿ ಬರೀತೀನಿ ನಾನು. ಇವಾಗ ಇದು ಎಕ್ಸಿಕ್ಯೂಷನ್ ಆಯಿತಾ, ಈ ಲೈನು, ಅಂದರೆ ಈ ಲೈನ್ ಎಕ್ಸಿಕ್ಯೂಷನ್ ನಡೀತಾ. ಸೊ ಇವಾಗ ನಾನು ಇವಾಗ ಇಲ್ಲಿ ಚೇಂಜ್ ಮಾಡಿದ್ರೆ ಹೈಟ್ ಅನ್ನೋದು ಕಮ್ಮಿ ಮಾಡಿದ್ರೆ ಇವಾಗ ಇದು ವರ್ಕ್ ಆಗೋಲ್ಲ. ನೋಡಿರಿ, ಫಾಲ್ಸ್ ಕೊಡುತ್ತೆ. ನೋಡಿರಿ, ಫಾಲ್ಸ್ ಕೊಡ್ತೈತೆ. ಈ ಕಂಡೀಷನ್ನ ನೀವು ಅರ್ಥ ಮಾಡ್ಕೊಬೇಕು. ಇದು ನಾನು ಎಕ್ಸ್ಪ್ಲನೇಷನ್ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಮುಂದೆ ನೀವು ಯಾವುದನ್ನ ಕೋಡ್ ನೋಡಿದ್ರೆ ಅದರೊಳಗಡೆ ಎಂಟರ್ ಆಗಬೇಕಂತಂದರೆ ಆ ಕಂಡೀಷನ್ ನಿಮಗೆ ಟ್ರೂ ಕೊಟ್ಟಾಗ ಮಾತ್ರ ಅದು ಅಪ್ಲೈ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಬೇಕು. ಇವಾಗ ಸೆಕೆಂಡ್ ಎಕ್ಸಾಂಪಲ್ ಅಂದರೆ ಎರಡು ಕಂಡೀಷನ್ ಅಪ್ಲೈ ಮಾಡ್ಬಿಟ್ಟು ನೋಡ್ತಾ ಇರೋದಲ್ವಾ, ಅದನ್ನು ನೋಡೋಣ. ರಘು, ಈಗ ಅಂಡ್ ಲಾಜಿಕ್ದು ಅರ್ಥ ಆಯ್ತಲ್ವಾ, ಇದನ್ನು ಕಮೆಂಟ್ ಮಾಡಿಬಿಡಿ. ಇವಾಗ ಅಂಡ್ ಆಪರೇಟರ್ ನೋಡ್ಬೇಕಂತಂದರೆ ಇವಾಗ ಫಸ್ಟು ಇಫ್ ಲಾಜಿಕ್ ಒಳಗಡೆ ರಘುದೊಂದು ಮತ್ತು ಇನ್ನೊಂದು ಕಂಡೀಷನ್ ಚೆಕ್ ಮಾಡಬೇಕು ನಾನು. ಅಂದರೆ ಎರಡು ಕಂಡೀಷನ್ನ ಚೆಕ್ ಮಾಡಬೇಕು. ಇಲ್ಲಿ ಅಂಡ್ ಆಪರೇಟರ್ ಅಂತ ಹೆಂಗೆ ಬರಿಬೇಕಂತಂದರೆ ಅಂಡ್ ಅಂತ ಬರಿಬೇಕು, ಈ ಥರ ಬರಿಬೇಕು. ಅಂಡ್ ಕೀವರ್ಡಿಂದ ಬಳಸಬೇಕು, ಸರಿನಾ. ನಾಟ್ಗೆ ಇದು ನಾಟ್ ಸಿಂಬಲ್ಲು, ಅಂದರೆ ನಾಟ್ ಅಂತ ಬರೀಬೇಕು. ಇಲ್ಲಿ ಅಂಡಿಗೆ ಆ ಸಿಂಬಲ್ ಅಂತ ಬರ್ತಿದ್ರೆ ಅಂಡ್ ಕೀವರ್ಡಿಂದ ಬಳಸಬೇಕು. ಇವಾಗ ಇನ್ನೊಂದು ಯಾವುದಪ್ಪ ಕಂಡೀಷನು, ಈ ಕಂಡೀಷನ್ ಅಲ್ವಾ. ನೋಡಿರಿ, ಒಂದೊಂದು ಲ್ಯಾಂಗ್ವೇಜು ಒಂದೊಂದು ರೀತಿಯಾಗಿ ನಿಮಗೆ ಆಪರೇಟರ್ ಬರುತ್ತೆ. ಇವಾಗ ಇಲ್ಲಿ ಪೈಥಾನ್ ಒಳಗಡೆ ಈ ರೀತಿಯಾಗಿ ಬಳಸವ್ರೆ. ಸೊ ನಾವು ಈ ಥರನೇ ಬರಿಬೇಕು, ಕೋಲನ್ ಬರೆದು. ಇವಾಗ ಇಲ್ಲಿ ಇವಾಗ ಔಟ್ಪುಟ್ನ ನಾನು ಹಿಂಗೆ ಬರಿತೀನಿ. ಇಲ್ಲಿ ಏನಂತ ಬರಿತಾ ಇದ್ದೀನಿ, ಇಲ್ಲಿ ನಾನು ಡಬಲ್ ಕೋಟ್ ಸ್ಟ್ರಿಂಗ್ ಬರ್ಕೊತೀನಿ. ಯಾಕಪ್ಪ ಅಂತಂದರೆ ಅದಕ್ಕೊಂದು ರೀಸನ್ ಇದೆ, ಆಮೇಲೆ ಹೇಳ್ತೀನಿ ಅದೇನಂತ. ಒಂದು ನಿಮಿಷ ಇದು ಈ ಕಾನ್ಸೆಪ್ಟ್ ಅರ್ಥ ಮಾಡೋಣ. ನೋಡಿ, ಈ ಡಬಲ್ ಕೋಟ್ ಒಳಗಡೆ ಎಸ್ ಅಂತ ಬರ್ಕೊತೀನಿ, ಅಂದರೆ ಸಿಂಗಲ್ ಕೋಟ್ ಎಸ್ ಅಂತ ಬರೋದು. ಆ್ಯಂಡ್ ರಘು ಹೈಟ್, ಹಿಂಗೆ ಬರ್ಕೊತಾ ಇದ್ದೀನಿ ನಾನು, ಸರಿನಾ. ಇವಾಗ ನಾವು ಅರ್ಥ ಮಾಡ್ಕೊಬೇಕು. ಇವಾಗ ಈ ಕಂಡೀಷನ್ ನಾವೇನಂತ ಹೇಳಿದ್ರಪ್ಪ ಪ್ರೀವಿಯಸ್ ಕ್ಲಾಸ್ ಒಳಗಡೆ, ಅಂಡ್ ಲಾಜಿಕ್ ಬಂತಾಯ್ತು ಅಂತಂದರೆ ಇದು ಅಂಡ್ ಲಾಜಿಕ್ ಅಲ್ವಾ. ಇಲ್ಲಿ ಬರ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ಲಾಜಿಕ್ ಇದನ್ನೇಂತ ಕರೀತಾರೆ, ಅಂಡ್ ಲಾಜಿಕ್. ಅದನ್ನು ಹಂಡಿಂದ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಎರಡು ಕಂಡೀಷನ್ ಬಂದಾಗ ಮಾತ್ರ ನಿಂಗೆ ಅಂಡ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಸೊ ನಾವು ಸಿಂಪಲ್ ಸೆಂಟೆನ್ಸ್ ಒಳಗಡೆ ನೋಡೋದಾದರೆ 2 ಪರ್ಸನ್ ಬರ್ತಾನೆ ಅಂತಂದರೆ ಅಂಡ್ ಅಂತ ಬಳಸ್ತೀರಾ. ನಾನು ಮತ್ತೆ ನನ್ನೊಂದು ಪರ್ಸನ್ ಬರ್ತಾನೆ ಅಂದರೆ ಅಂಡ್ ಅಂತ ಹೇಳ್ತೀರಿ. ಐ ಆ್ಯಂಡ್ ರಘು ಅಂತ ಹಂಗೆ ಹೇಳ್ತಾರಲ್ವ. ಅದೇ ಥರನೇ ಇವಾಗ ಕಂಡೀಷನ್ 1 ಆ್ಯಂಡ್ ಕಂಡೀಷನ್ 2.
ಸರಿನಾ. ಈ ಕಂಡೀಷನ್ ಟ್ರೂ ಆದರೆ ನಾವು ಪ್ರೀವಿಯಸ್ ಒಳಗಡೆ ಲಾಜಿಕಲ್ ಟೇಬಲ್ ನೋಡಿದ್ದೀರಿ ಏನಂತ ನೋಡಿ. ಇಲ್ಲಿ ಲಾಜಿಕಲ್ ಟೇಬಲ್ ಇಲ್ಲಿ ನಾವು ಆಲ್ರೆಡಿ ಕಲ್ತಿದ್ದೀರಿ. ಟ್ರೂ ಕೊಟ್ಟರೆ ಅಂದರೆ ಲಾಜಿಕಲ್ ಆರು ಲಾಜಿಕಲ್ ಆಪರೇಟ್ ಲಾಜಿಕಲ್ ನಾಟ್ ಇಲ್ಲಿ ಅಂಡ್ ಒಳಗಡೆ ಹೇಳಿದಿರಿ 2 ಕಂಡೀಷನ್. ಈ ಕಂಡೀಷನ್ ಟ್ರೂ ಆದರೆ ಮಾತ್ರ ಟ್ರೂ ಕೊಡುತ್ತೆ. ಈಗ ಇದನ್ನು ನಾವು ಎಕ್ಸ್ಪ್ಲೇನ್ ಅಂದರೆ ಪ್ರಾಕ್ಟಿಕಲಾಗಿ ನೋಡೋಣ. ಅಲ್ಲಿ ಇವಾಗ ಮನೋಜ್ ಇಸ್ ಗ್ರೇಟರ್ ದೆನ್ ಹೈಟ್ ಅಂದರೆ ಮನೋಜ್ದು ಹೈಟ್ಗಿಂತ ಕಾನ್ಸ್ಟೆಂಟ್ ಹೈಟು ಗ್ರೇಟರ್ ಅಂದರೆ ಕಾನ್ಸ್ಟೆಂಟ್ ಹೈಟ್ಗಿಂತ ಮನೋಜ್ ಹೈಟ್ ಗ್ರೇಟರ್ ಇತ್ತು. ಇದನ್ನು ಚೆಕ್ ಮಾಡೋಣ. ರಘು ಹೈಟು ಮನೋಜ್ ಹೈಟು ತುಂಬ ಹೈಟ್ ಇರಬೇಕು. ಇವಾಗ ನೋಡಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಕಮ್ಮಿ ಇದೆ ಮತ್ತು ಇವ್ರಿಗೆ ನಮ್ಮಿಬ್ಬರದು ಹೈಟ್ ಜಾಸ್ತಿ ಇದೆ. ಸೊ ಇವಾಗ ಇಲ್ಲಿ ನೀವು ಇವಾಗ ನೋಡ್ಬೋದು. ಇವಾಗ ಈ ಹೈಟ್ದು ಒಂದು ಸಪ್ರೇಟಾಗಿ ಬರೀತೀನಿ ನಾನು. ಇವಾಗ ಪ್ರಿಂಟು ನಿಮ್ಗೆ ಇನ್ನೂ ಅರ್ಥ ಆಗಬೇಕಾದ್ರೆ ಬರ್ಕೊಳ್ಳಿ. ಮನೋಜ್ ಹೈಟ್ ಮನೋಜ್ ಅಂತ ಬರ್ಕೊಳ್ಳಿ. ಸಿಂಪಲ್ ಆಗಿ ಅರ್ಥ ಆಗುತ್ತೆ ನಿಮಗೆ. ನಿಮ್ಗೇನು ಕೊಡುತ್ತೆ ನೋಡೋಣ. ಇದು ಆಪ್ರೇಟರ್ ನಿಮಗೆ ಇದೇನು ಕೊಡುತ್ತೆ ನೋಡೋಣ. ಸರಿನಾ. ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ಬರ್ತಾ ಇರೋದು ಅಷ್ಟೇ. ಹಿಂಗೆ ಈ ಥರ ಪ್ರಿಂಟ್ ಆಪ್ಷನ್ ಮಾಡ್ತಾ ಇರೋದು. ಇವಾಗ ಈ ಕಂಡೀಷನ್ ಏನು ಔಟ್ಪುಟ್ ಕೊಡ್ತೈತೆ, ಈ ಕಂಡೀಷನ್ ಏನು ಔಟ್ಪುಟ್ ಕೊಡ್ತೈತೆ ನೋಡೋಣ. ಇಲ್ಲಿ ಕ್ಯಾನ್ ಕಾಲ್ ಕಾನ್ಕ್ರೀಟ್ ಸ್ಟ್ರಿಂಗ್ ನಾಟ್ ಹಿಂಟ್. ಒಂದು ನಿಮಿಷ, ಇಲ್ಲಿ ತೆಗೀರಿ, ಇದು ಬೇಡ. ಇದು ಕನ್ಕ್ಯಾಟ್ ಅಂದರೆ ಇದ್ರ ಜೊತೆ ಕಂಪೇರ್ ಮಾಡ್ತೈತೆ, ಆ ವೇರಿಯೇಬಲ್ ಜೊತೆ ಆ್ಯಡ್ ಮಾಡ್ತೈತೆ ಅದು. ಸೊ ಇಲ್ಲಾಂದರೆ ನಮಗೆ ಆ ಥರ ಬೇಡಪ್ಪ ಅಂತಂದರೆ ಕಾಮ ಕೊಡೋಣ. ಇಲ್ಲಿ ಸಪ್ರೇಟಾಗಿ ಸ್ಪ್ರಿಂಟ್ ಆಗುತ್ತೆ. ಇವಾಗ ಎಂಟರ್ ಮಾಡಿ. ನೋಡಿ ಮನೋಜ್ ವ್ಯಾಲ್ಯೂ ನಿನಗೆ ಟ್ರೂ ಕೊಡ್ತೈತೆ, ರಘು ವ್ಯಾಲ್ಯೂ ಟ್ರೂ ಕೊಡ್ತೈತೆ. ಸರಿನಾ. ಹಂಗಾಗಿ ನಾವೇಂತ ಕಲ್ತ್ರಪ್ಪ ಅವಾಗಲೇ ಇಲ್ಲಿ ಫಸ್ಟ್ ಕಂಡೀಷನ್ ಟ್ರೂ ಆಗಿ ಸೆಕೆಂಡ್ ಕಂಡೀಷನ್ ಟ್ರೂ ಆದರೆ ಫೈನಲ್ ಆನ್ಸರು ಟ್ರೂ ಕೊಡ್ತೈತೆ ಅಂತ ಹೇಳೋಣಲ್ವಾ. ಇಲ್ಲಿಗೆ ಬನ್ನಿ ನೋಡಿ. ಫಸ್ಟ್ ಕಂಡೀಷನ್ ಟ್ರೂ ಕೊಡ್ತಾ ಇದೆಯಾ, ಸೆಕೆಂಡ್ ಕಂಡೀಷನ್ ಟ್ರೂ ಕೊಡ್ತಾಯಿದೆ, ಫೈನಲ್ ಔಟ್ಪುಟ್ ಟ್ರೂ ಅಂತ ಬರ್ಬೇಕಂತ ಹೇಳೋಣಲ್ವಾ. ಅಂದರೆ ಈ 2 ಕಂಡೀಷನ್ ಸೇರಿ ಟ್ರೂ ಕೊಡ್ತೈತೆ. ಆದ್ದರಿಂದ ಇದು ಎಕ್ಸಿಕ್ಯೂಷನ್ ನಡೀತು. ಇವಾಗ ಇಲ್ಲಿ ಎಂಟರ್ ಮಾಡಿ. ಫಸ್ಟ್ ಕಂಡೀಷನ್ ಟ್ರೂ ಆಗಿ ಸೆಕೆಂಡ್ ಕಂಡೀಷನ್ನ ನಾನು ಚೇಂಜ್ ಮಾಡ್ತಾ ಇದ್ದೀನಿ ನಾನು ಇವಾಗ ಅರ್ಥ ಆಗೋದಕ್ಕೋಸ್ಕರ. ಇವಾಗ ರನ್ ಮಾಡಿ ನೋಡಿ. ಫಸ್ಟ್ ಕಂಡೀಷನ್ ಟ್ರೂ ಆಗಿ ಸೆಕೆಂಡ್ ಕಂಡೀಷನ್ ಫಾಲ್ಸ್ ಆದರೆ ಫೈನಲ್ ಔಟ್ಪುಟ್ ಹೆಂಗೆ ಬರುತ್ತೆ, ಫಾಲ್ಸ್ ಬರುತ್ತೆ. ಆದ್ದರಿಂದ ಈ ಔಟ್ಪುಟ್ ಬರ್ತಿಲ್ಲ. ಇಲ್ಲಿ ಬರ್ಕೊಂಡಿದ್ದೀರಲ್ವ ನೋಡಿರಿ. ಫಸ್ಟ್ ಕಂಡೀಷನ್ ಟ್ರೂ ಆಗಿ ಸೆಕೆಂಡ್ ಕಂಡೀಷನ್ ಫಾಲ್ಸ್ ಆದರೆ ಔಟ್ಪುಟ್ಟು ಫಾಲ್ಸ್ ಕೊಡ್ತೈತೆ. ಅಂದರೆ ನಿಮಗೆ ಔಟ್ಪುಟ್ ಬರ್ತಿಲ್ಲ. ಇದು ಅಂದರೆ ಈ ಔಟ್ಪುಟ್ ಬರ್ತಿಲ್ಲ. ಇದು ಕ್ಲಾರಿಟಿನಾ. ಮತ್ತು ಇವಾಗ ಫಸ್ಟು ಫಾಲ್ಸ್ ಆಗಿ ಸೆಕೆಂಡ್ ಕಂಡೀಷನ್ ಟ್ರೂ ಆಗಬೇಕು. ಇವಾಗ ನೋಡಿ, ಫಸ್ಟ್ ಕಂಡೀಷನ್ ಫಾಲ್ಸ್ ಆಯಿತು, ಸೆಕೆಂಡ್ ಕಂಡೀಷನ್ ಟ್ರೂ ಆಯಿತು. ಹಂಗಾಗಿ 2 ಕಂಡೀಷನ್ ಟ್ರೂ ಆದರೆ ಮಾತ್ರ ಬರ್ತದೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಬೇರೆ ಸಂದರ್ಭ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಸರಿನಾ. ಇವಾಗ ಇದನ್ನು ಇನ್ನೊಂದು ಕಂಡೀಷನ್ ಚೆಕ್ ಮಾಡೋಣ. ನೋಡಿ, 2 ಕಂಡೀಷನು ಫಾಲ್ಸ್ ಆದಾಗ ಔಟ್ಪುಟ್ ಬರಲ್ಲ. ಓನ್ಲಿ ಯಾವಾಗ ಬರ್ತೈತೆ ನೋಡಿ, ನಾವಿಲ್ಲಿ ಚೆಕ್ ಮಾಡಿದಾಗ ಅಂದರೆ 2 ಕಂಡೀಷನು ಟ್ರೂ ಆದರೆ ಮಾತ್ರ ಫೈನಲ್ ಔಟ್ಪುಟ್ ಕೊಡ್ತೈತೆ. ಅದು ಲಾಜಿಕಲ್ ಅಂಡ್ ಆಪ್ರೇಟರ್ನ ಇಂಪಾರ್ಟೆನ್ಸು. ಇವಾಗ ಲಾಜಿಕಲ್ ಆರ್ ಆಪ್ರೇಟರ್ ನೋಡೋಣ. ಸೊ ಲಾಜಿಕಲ್ ಆರ್ ಆಪ್ರೇಟರ್ನ ನೋಡೋಣ. ಇವಾಗ ನಾನು ಇದಕ್ಕೆ ಇಫ್ ಕಂಡೀಷನ್ ಬಳಸ್ಕೊಂಡು ಇದನ್ನೇ ಕಾಪಿ ಮಾಡ್ಕೊತೀನಿ ನಾನು.
ಇವಾಗ ಅಂಡ್ ನೋಡಿದ್ರಲ್ವಾ, ಇವಾಗ ಆರ್ದು ನೋಡೋಣ. ಆರ್ ಸಿಂಬಲ್ ಹೆಂಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ಥರ ಇದನ್ನು ಯಾವ ಥರ ಬರೀಬೇಕಪ್ಪ ಅಂತಂದರೆ OR ಈ ಥರ ಬರೀಬೇಕು, ಸರಿನಾ? ಇವಾಗ ನೋಡಿ, ಇಲ್ಲಿ ಔಟ್ಪುಟ್ ಡಿಫ್ರೆನ್ಸ್ ನೀವು ನೋಡ್ತಾ ಇರಬೇಕು. ನಿಮಗೆ ಅದಕ್ಕೆಲ್ಲ ಥರ ಬರೆದಿರೋದು. ನಿಮ್ಗೆ ಅರ್ಥ ಆಗಲಿ ಅಂತಲೇ ನಾನು ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಅದು ಯಾವ ಥರ ಎಕ್ಸಿಕ್ಯೂಷನ್ ಆಗುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ನೀವು ಔಟ್ಪುಟ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ಸೊ ಇವಾಗ ಇಲ್ಲಿ ಎಕ್ಸಿಕ್ಯೂಷನ್ ಮಾಡಿ py ಎಕ್ಸಾಂಪಲ್ a.py ನೋಡಿ. ಆರ್ ಕಂಡೀಷನ್ ಇಟ್ಟಾಗ, ಆರ್ ಲಾಜಿಕ್ ಬಳಸಿದಾಗ ನಮಗೇನಂತ ಹೇಳ್ಕೊಟ್ಟೆ ನಾನಿಲ್ಲಿ ನೋಡಿ. ಆರ್ ಲಾಜಿಕ್ ಇಟ್ಟಾಗ ಓನ್ಲಿ ಫಾಲ್ಸ್ ಆದ ಮಾತ್ರ ಒಳಗಡೆ ಎಂಟರ್ ಆಗಲ್ಲ. ಇನ್ನು ಮಿಕ್ಕಿರೋ ಟೈಮ್ ಎಲ್ಲ ಟೈಮಿಗೂ ಅಂದರೆ ಫಸ್ಟ್ ಕಂಡೀಷನ್ ಟ್ರೂ ಆಗಿ, ಸೆಕೆಂಡ್ ಕಂಡೀಷನ್ ಟ್ರೂ ಆಗಿ, ಫಸ್ಟ್ ಕಂಡೀಷನ್ ಟ್ರೂ ಆಗಿ, ಸೆಕೆಂಡ್ ಕಂಡೀಷನ್ ಫಾಲ್ಸ್ ಆದರೂ ಟ್ರೂ ಕೊಡ್ತೈತೆ. ಫಸ್ಟ್ ಕಂಡೀಷನ್ ಫಾಲ್ಸ್ ಆಗಿ, ಸೆಕೆಂಡ್ ಕಂಡೀಷನ್ ಟ್ರೂ ಆಗಿ ಅವು ಕೂಡ ಟ್ರೂ ಕೊಡ್ತೈತೆ. ಯಾವಾಗ ಅದು ಒಳಗಡೆ ಎಂಟರ್ ಆಗಲ್ಲ ಅಂತಂದರೆ ಎರಡು ಕಂಡೀಷನು ಫಾಲ್ಸ್ ಆದಾಗ ಟ್ರೂ ಕೊಡೋದು ಅಂತ ಹೇಳ್ತಿದ್ದೀನಿ. ಸೊ ಇವಾಗ ಫಸ್ಟ್ ಕಂಡೀಷನ್ ಏನಂತ ಬರ್ತಾಯಿದ್ದಪ್ಪ, ಫಸ್ಟ್ ಕಂಡೀಷನು ಟ್ರೂ ಕೊಡ್ತೈತೆ, ಸೆಕೆಂಡ್ ಕಂಡೀಷನು ಟ್ರೂ ಕೊಡ್ತೈತೆ. ಹಂಗಾಗಿ ನಿನಗೆ ಎಂಟ್ರ್ ಆಗುತ್ತೆ. ಅಂದರೆ ಲಾಜಿಕ್ ಇಫ್ ಬ್ಲಾಕ್ ಒಳಗಡೆ ಅಂದರೆ ಕೋಲನ್ ಆದಮೇಲೆ ಬರ್ತಾ ಇರೋದು ಎಕ್ಸಿಕ್ಯೂಷನ್ ನಡೀತೈತೆ. ಇವಾಗ ನಾನು ಇಲ್ಲೊಂದು ಚೇಂಜ್ ಮಾಡ್ತೀನಿ. ಫಸ್ಟ್ ಕಂಡೀಷನ್ನು ಟ್ರೂ ಮಾಡಲ್ಲ, ಟ್ರೂ ಮಾಡ್ತೀನಿ. ಸೆಕೆಂಡ್ ಕಂಡೀಷನ್ನ ಫಾಲ್ಸ್ ಮಾಡ್ತೀನಿ. ಇವಾಗ ಅಂದರೆ ಇವಾಗ ಇಲ್ಲಿ ವ್ಯಾಲ್ಯೂ ಚೇಂಜ್ ಮಾಡ್ತೀನಿ ನೋಡಿ. ಫಸ್ಟ್ ಕಂಡೀಷನು ಟ್ರೂ ಆಯಿತು, ಸೆಕೆಂಡ್ ಕಂಡೀಷನು ಟ್ರೂ ಫಾಲ್ಸ್ ಆಯಿತು, ಅವಾಗೂ ಬರ್ತೈತೆ. ಅಂಡ್ ಲಾಜಿಕ್ಕು ಆರ್ ಲಾಜಿಕ್ಕು ಕಂಪೇರ್ ಮಾಡಿ. ಇವಾಗ ಇಲ್ಲಿ ನೋಡಿ, ಅಂಡ್ ಒಳಗಡೆ ಫಸ್ಟ್ ಕಂಡೀಷನ್ ಟ್ರೂ ಆಗಿ ಸೆಕೆಂಡ್ ಕಂಡೀಷನ್ ಫಾಲ್ಸ್ ಆದರೆ ಎಂಟರ್ ಆಗ್ತಿಲ್ಲ. ಆದರೆ ಆರ್ ಕಂಡೀಷನ್ ನೋಡಿ, ಫಸ್ಟ್ ಕಂಡೀಷನ್ ಟ್ರೂ ಆಗಿ ಸೆಕೆಂಡ್ ಕಂಡೀಷನ್ ಫಾಲ್ಸ್ ಆದರೆ ಟ್ರೂ ಆಗ್ತಾಯಿದೆ. ಇದನ್ನು ಅಬ್ಸರ್ವ್ ಮಾಡ್ಬೇಕು ನೀವು ಇಲ್ಲಿ. ಇವಾಗ ಟ್ರೂ ಫಾಲ್ಸು, ಸರಿನಾ? ಅದಕ್ಕೂ ಡಿಫ್ರೆನ್ಸ್ ಆ ಥರ. ಅಂಡ್ ಲಾಜಿಕ್ ಒಳಗಡೆ ಆದರೆ ಏನೋ ಬಿಡ್ತಿಲ್ಲ ಒಳಗಡೆಗೆ, ಆರ್ ಲಾಜಿಕಾಗಿ ಏನೋ ಒಳಗಡೆ ಬಿಡ್ತೈತೆ. ಎರಡು ಕಂಡೀಷನಾಗ ಯಾವ್ದಾನ ಒಂದು ಟ್ರೂ ಆದ್ರೂ ಬಿಡ್ತೈತೆ, ಸರಿನಾ? ಮತ್ತು ಇನ್ನೊಂದು ಕಂಡೀಷನ್, ಇವಾಗ ಇದನ್ನ ಹಂಗೆ ಮಾಡಿ ಫಸ್ಟ್ ಕಂಡೀಷನ್ ಫಾಲ್ಸ್ ಮಾಡಿ ನೋಡಿ. ಫಸ್ಟ್ ಕಂಡೀಷನ್ ಫಾಲ್ಸ್ ಆಗ್ತೈತೆ, ಸೆಕೆಂಡ್ ಕಂಡೀಷನ್ ಟ್ರೂ ಆಗ್ತೈತೆ. ಅಂದರೆ ಎರಡು ಕಂಡೀಷನು ಟ್ರೂ ಒಂದು ಫಾಲ್ಸ್ ಕೊಡ್ತೈತೆ, ಆದರೆ ಎಂಟ್ರ್ ಆಗ್ತೈತೆ. ಇವಾಗ ಇನ್ನೊಂದು ಲಾಸ್ಟು ಎರಡೂ ಫಾಲ್ಸ್ ಮಾಡೋಣ. ಆವಾಗ ಚೆಕ್ ಮಾಡು ನೋಡು, ಎರಡು ಕಂಡೀಷನು ಫಾಲ್ಸ್ ಅದ ನಿನಗೆ, ಔಟ್ಪುಟ್ ಎರಡು ಕಂಡೀಷನು ಫಾಲ್ಸ್ ಅದ ನಿನಗೆ, ಎಂಟ್ರ್ ಆಗ್ತಿಲ್ಲ. ಅಂದರೆ ಈ ಕೋಡ್ ಇದು ಇಫ್ ಅಂದರೆ ಕೋಲನ್ ಆದಮೇಲೆ ಬರ್ತಾರೋ ಲಾಜಿಕ್ ಏನಿದೆ ಅದು ಎಕ್ಸಿಕ್ಯೂಷನ್ ನಡೀತಿಲ್ಲ. ಈ ಪ್ರಿಂಟಾಗಿ ಇಟ್ಟಿದ್ದೀನಲ್ವಾ, ಇದು ಎಕ್ಸಿಕ್ಯೂಷನ್ ನಡೀತಿಲ್ಲ, ಸರಿನಾ? ಅದನ್ನೇ ಈ ಟ್ರೂತ್ ಟೇಬಲ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ಸಿಂಪಲ್ಲಾಗಿ. ನೀವು ಸಿಂಪಲ್ಲಾಗಿ ಇದನ್ನು ಅರ್ಥ ಮಾಡ್ಕೊಬೇಕು. ಇದೇನಂತ ಹೇಳ್ತಾ ಇದ್ದೀನಿ, ಕಂಡೀಷನ್ 1 ಸಿಂಪಲ್ಲಾಗಿ ಬರ್ಕೊಳ್ಳಿ. CON ಕಂಡೀಷನ್ 1. ಇದು ಬೇಡ, ನಿಮಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸಿಂಪಲ್ ಹಿಂಗೆ ಅರ್ಥ ಮಾಡ್ಕೊಳ್ಳಿ. ಇದು ಕಂಡೀಷನ್ 1 ಅಂತ ತಿಳ್ಕೊಳ್ಳಿ, ಇದು ಕಂಡೀಷನ್ 2 ಅಂತ ತಿಳ್ಕೊಳ್ಳಿ. ಇದು ಕಂಡೀಷನ್ 1 ಅಂತ ತಿಳ್ಕೊಳ್ಳಿ, ಇದು ಕಂಡೀಷನ್ 2 ಅಂತ ತಿಳ್ಕೊಳ್ಳಿ. ಫಸ್ಟ್ ಕಂಡೀಷನ್, ಸೆಕೆಂಡ್ ಕಂಡೀಷನ್, ಫಸ್ಟ್ ಕಂಡೀಷನ್, ಸೆಕೆಂಡ್ ಕಂಡೀಷನ್. ಅಂದರೆ ಇದು ಔಟ್ಪುಟ್ ಈ ಥರ ಕೊಡ್ತೈತೆ ಬಂದಾಗ, ಫಸ್ಟ್ ಕಂಡೀಷನ್ ಔಟ್ಪುಟ್ ಹಿಂಗೆ ಕೊಟ್ಟಾಗ, ಸೆಕೆಂಡ್ ಕಂಡೀಷನ್ ಔಟ್ಪುಟ್ ಹಿಂಗೆ ಕೊಟ್ಟಾಗ ಫೈನಲ್ ಔಟ್ಪುಟ್ ನಿನಗೆ ಟ್ರೂ ಕೊಡ್ತೈತಿ ಅಂತ ಅರ್ಥ. ಇವಾಗ ಅಂಡು ಆರು ನಾಟು 3 ಲಾಜಿಕ್ಕು ಕಲ್ತ್ಕೊಂಡ್ರಾ? ಇವಾಗ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಇದು ಕಂಟಿನ್ಯೂಷನ್ನೇ ಏನಂತ ಕಲಿತಿದ್ವಿ. ಇವಾಗ ಇದಿಷ್ಟು ಕಂಡೀಷನಲ್ ಸ್ಟೇಟ್ಮೆಂಟ್ ಕಲ್ತಿರಿ. ಇವಾಗ ಮೇಯ್ನ್ ಇಫ್ ಸ್ಟೇಟ್ಮೆಂಟ್ ಒಳಗೆ ಬಂದಾಗ ಅದರೊಳಗಡೆ ನಾವು ಇದು ಕಲ್ತಿರೋದು, ಇದಿಷ್ಟು ಕಲ್ತಿರೋದು. ಅಂದರೆ ಈ 3 ಲೈನ್ ಕೋಡ್ ಒಳಗಡೆ ನಾವು ಎಷ್ಟೊಂದು ಕಾನ್ಸೆಪ್ಟನ್ನ ಕಲ್ತಿರಿ. ಇವಾಗ ಅಂದರೆ ಆಪ್ರೇಟರ್ ಕಲ್ತ್ರಿ, ಆಪರೆಂಟ್ ಕಲ್ತ್ರಿ, ಲಾಜಿಕಲ್ ಆಪ್ರೇಟರ್ ಒಳಗಡೆ ಕಲ್ತ್ರಿ, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಕಲ್ತ್ರಿ. ಮತ್ತು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಇವಾಗ ನೋಡಿ, ಇವಾಗ ಇಲ್ಲಿ ಕಂಡೀಷನಾಗೆ ಎರಡು ಬರ್ತೈತೆ ಅಂತಂದರೆ ಇಫ್ ಕಂಡೀಷನಾಗೂ ಬರ್ತದಲ್ವ. ಅಂದರೆ ಇವಾಗ ಇದು ಒಂದು ಕೋಡ್ ಐತಲ್ವ, ಇಫ್ ಒಳಗಡೆನೂ ಕೂಡ ಇನ್ನೊಂದು ಬರ್ತದೆ, ಮಲ್ಟಿಪಲ್ ಬರುತ್ತಲ್ವ. ಇವಾಗ ಕಂಡೀಷನ್ ಒಳಗಡೆ ಸಿಂಗಲ್ ಕಂಡೀಷನ್, ಇಲ್ಲಿ ಸಿಂಗಲ್ ಕಂಡೀಷನ್ ಬರ್ತೈತೆ ಅಂತಂದರೆ ಇಲ್ಲಿ ಸಿಂಗಲ್ ಕಂಡೀಷನ್ ಬರ್ತೈತೆ, ಇಲ್ಲಿ ಮಲ್ಟಿಪಲ್ ಕಂಡೀಷನ್ ಬರ್ತೈತೆ. ಆ ಥರ ಕಂಡೀಷನ್ಸ್ಗೆ ಆ ಥರ ಬಂದಾಗ ಈ ಥರ ಪರ್ಫಾರ್ಮ್ ಮಾಡ್ತಾಯಿದ್ದೀವಿ ನಾವು. ಲಾಜಿಕಲ್ ಆಪ್ರೇಟರ್ನ ಅಪ್ಲೈ ಮಾಡಿ
ವರ್ಕ್ ಮಾಡ್ತಾಯಿದ್ದೀರಿ. ಲಾಜಿಕಲ್ ಆಪ್ರೇಟರ್ನ ಅಪ್ಲೈ ಮಾಡಿ ನಾವು ವರ್ಕ್ ಮಾಡ್ತಿದ್ದೀವಿ. ಅದೇ ಥರನೇ ಒಂದೇ ಕಂಡೀಷನ್ ಇರೋದಿಲ್ಲ, ಮಲ್ಟಿಪಲ್ ಕಂಡೀಷನ್ಸ್ ಇರುತ್ತಲ್ಲ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.